ಇರೋ ಇಷ್ಟು ಫಾಲೋವರ್ಸು ಇಷ್ಟು ಕ್ವಶನ್ ಕೇಳಿದ್ದೀರಾ. ಅಕ್ಕ ಆರ್ ಯು ಪ್ರೆಗ್ನೆಂಟ್? ಮೇಕಪ್ ಮಾಡ್ಕೊಳ್ಳಿ. ಬಿಗ್ಗೆಸ್ಟ್ ರಿಸ್ಕ್ ಯು ಹ್ಯಾವ್ ಎವರ್ ಟೇಕನ್? ಅದು ಹೀರೋಯಿನ್ ಕಂಪೇರ್ ಮಾಡ್ತಾ ಇದ್ದೀರಾ. ನಿಮ್ಮ ಸ್ಯಾಲರಿ ಎಷ್ಟು? ಮದ್ವೆಗೆ ಎಷ್ಟು ದುಡ್ಡು ಖರ್ಚಾಯ್ತು ಅಂತ ಹೆಂಗೆ ಹೇಳೋಣಪ್ಪ. ಎಷ್ಟು ಬರ್ತಿದೆ ಮನಿ? ನಾನು ಈ ಥರ ಕ್ವಶನ್ಸ್ ಎಲ್ಲ ಕೇಳ್ಬಿಡಿ ಗೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಗಡಿಬಿಡಿಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಎನಿಥಿಂಗ್ ಐ ಆನ್ಸರ್ ಇನ್ ಯೂಟ್ಯೂಬ್ ಅಂತ ಹೇಳಿದ್ದೆ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದಕ್ಕೆ 24 hours ಅಷ್ಟೇ ಲೈಫ್ ಸ್ಪ್ಯಾನ್ ಅಂತ. ಅದು ಡಿಸಪಿಯರ್ ಆಗುತ್ತೆ. ಐ ಥಾಟ್ ಅದು ಮೆಸೇಜ್ ರೀತಿ ಬರುತ್ತೆ, ಇಟ್ ಈಸ್ ಓಕೆ, ಐ ಕ್ಯಾನ್ ಟೇಕ್ ಟೈಮ್ ಆ್ಯಂಡ್ ಡೂ ವಿಡಿಯೋ ಅಂತ. ಬಟ್ ಇಲ್ಲ, ಅದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಲೆಟ್ಸ್ ಬಿಗಿನ್. ಥ್ಯಾಂಕ್ ಯು ಸೋ ಮಚ್. ಇರೋ ಇಷ್ಟು ಫಾಲೋವರ್ಸು ಇಷ್ಟು ಕ್ವಶನ್ ಕೇಳಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಬಟ್ ನಾನು ಯಾರಿಗೂ ಹೆಸರು ರಿವೀಲ್ ಮಾಡಲ್ಲ ಅಂತ ಹೇಳಿದ್ದೀನಿ. ಪೋಸ್ಟ್ ಹಾಕಿದ ತಕ್ಷಣ ನನಗೆ ಬಂದ ವೆರಿ ಫಸ್ಟ್ ಕ್ವೆಶನ್ ಇಸ್, ವಾಟ್ಸ್ ದಟ್ ಇನ್ಸ್ಪೈರ್ಡ್ ಯು ಟು ಬಿಕಮ್ ಆನ್ ಇನ್ಫ್ಲೂಯೆನ್ಸರ್? ಹೌದಾ? ನೋ. ಫಸ್ಟ್ ಥಿಂಗ್, ಐ ಆಮ್ ನಾಟ್ ಆನ್ ಇನ್ಫ್ಲೂಯೆನ್ಸರ್. ಯಾಕೆ ನಿಮ್ಗೆ ಹಂಗೆ ಅನಿಸುತ್ತೆ ಅಂದರೆ, ಪ್ರಾಬಬ್ಲಿ ನಾನು ಆ್ಯಕ್ಚುಲಿ ಏನು ಗೊತ್ತಾ, ಈ ನಡುವೆ ನಾನು ಸ್ವಲ್ಪ ಪೋಸ್ಟ್ ಎಲ್ಲ ಜಾಸ್ತಿ ಮಾಡ್ತಾ ಇರೋದ್ರಿಂದ, ಅಕೌಂಟ್ ಪಬ್ಲಿಕ್ ಇಟ್ಟಿರೋದ್ರಿಂದ ನಿಮಗೆ ನಾನು ಇನ್ಫ್ಲೂಯೆನ್ಸರ್ ಅಂತ ಅನಿಸಿರ್ಬೋದು. ನಾನು ಸೆಕೆಂಡ್ PU ಇದ್ದಾಗಿಂದ ಮ್ಯೂಸಿಕಲಿ ಟಿಕ್ಟಾಕ್ ಎಲ್ಲ ಇತ್ತಲ್ಲ, ಐ ವಾಸ್ ಡೂಯಿಂಗ್ ದ್ಯಾಟ್. ಜಸ್ಟ್ ದ್ಯಾಟ್ ನಾನು ಎಲ್ಲೂ ಪೋಸ್ಟ್ ಮಾಡ್ತಾ ಇರಲಿಲ್ಲ, ಯಾರ ಜೊತೆನೂ ಶೇರ್ ಮಾಡ್ತಾ ಇರಲಿಲ್ಲ. ಇಟ್ ಇಸ್ ಜಸ್ಟ್ ನಮ್ಮ ಅಪ್ಪ, ಅಮ್ಮ, ಅಣ್ಣ ಆ್ಯಂಡ್ ಆಮೇಲೆ ಅಕ್ಷತ್. ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದಿತ್ತು, ಅವಾಗ ನಾನು ರೀಲ್ಸ್ ಕೂಡ ಮಾಡ್ತಿದ್ದೆ. ಬಟ್ ಐ ವಾಸ್ ನಾಟ್ ಪೋಸ್ಟಿಂಗ್ ಎನಿವೇರ್. ಐ ಹ್ಯಾವ್ ನಾಟ್ ಶೋನ್ ಮೈ ವಿಡಿಯೋಸ್. ನಾನು ಪ್ರಾಬ್ಲಿ ನನ್ನ ಫ್ರೆಂಡ್ಸ್ ಕೂಡ ನೋಡಿಲ್ಲ ಅನ್ಸುತ್ತೆ. ನಂಗೆ ಅದೊಂದು ಹುಚ್ಚಿದೆ ವಿಡಿಯೋ ರೆಕಾರ್ಡ್ ಮಾಡಿ ಮೆಮೊರಿಯಾಗಿ ಎತ್ತಿಟ್ಕೊಳ್ಳೋದು. ಓಕೆ, ವೈ ನಾಟ್ ಪುಟ್ ಇಟ್ ಆನ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ಥಾಟ್ ಬಂದು. ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಿದ್ರು, ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ರು. ಮೇನ್ ಬೇಕಾಗಿದ್ದೆ ಹಸ್ಬೆಂಡ್ ಸಪೋರ್ಟ್ ಅಲ್ಲ, ಈ ಥರ ಹೀ ಸಪೋರ್ಟೆಡ್. ಸೊ ಓಕೆ ಫೈನ್, ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೀಸ್ ದೇರ್ ಫಾರ್ ಮೀ ಅಂತ. ಸೊ ಸೆಕೆಂಡ್ ಕ್ವೆಶನ್ ಬಂದು, ನೀವು ಚಂದ. ಥ್ಯಾಂಕ್ ಯು ಸೋ ಮಚ್. ನಾನು ಚಂದ ಅಂದಿರೋದಕ್ಕೆ ಐ ಟೇಕ್ ಯುವರ್ ಕಾಂಪ್ಲಿಮೆಂಟ್. ಆ್ಯಂಡ್ ಥರ್ಡ್ ಒನ್, ಹೆಲೋ ಅಂತ ಬಂದಿದ್ದೆ. ಹೆಲೋ ಅಂತ ಹೇಳ್ತೀನಿ. ನಾನು ಯಾವುದೂ ಹೆಸರು ಹೇಳಲ್ಲ ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿಲ್ಲ. ಆ್ಯಂಡ್ ಇಲ್ಲಿ ಬಂದಿರೋ ಅಷ್ಟು ಕ್ವಶನ್ಗೂ ನನಗೂ ಪ್ರಾಬಬ್ಲಿ ನೀವು ಆಮೇಲೆ ಯಾರು ಏನು ಕೇಳಿದ್ರು ಅಂತ ಹೇಳಿದ್ರು ನೆನಪಿರಲ್ಲ ಅನಿಸುತ್ತೆ. ಸೊ ಯಾ. ಸೊ ದಿ ನೆಕ್ಸ್ಟ್ ಕ್ವೆಶನ್ ಇಸ್, ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಶೇರ್ ಅ ಗುಡ್ ಥಿಂಗ್ ವಿಚ್ ಯು ವಿಲ್ ನಾಟ್ ಫರ್ಗೆಟ್ ಎನಿ ಟೈಮ್. ನನಗೆ ಫ್ರೆಂಡ್ಸ್ ಇರೋದು ತುಂಬ ಲಿಮಿಟೆಡ್ ಜನ. ಐ ಟಾಕ್ ಟು ಎವ್ರಿಬಡಿ, ಬಟ್ ನಮ್ಮದು ಅಂತ ಒಂದು ಸರ್ಕಲ್ ಇರುತ್ತಲ್ಲ, ತುಂಬ ಲಿಮಿಟೆಡ್ ಜನ. ಸೊ ಏನೇ ಆದರೂ ವಿ ಶೇರ್ ಇಟ್ ಇನ್ ದಟ್ ಗ್ರೂಪ್. ಫಸ್ಟ್ ಯಾರ ಜೀವನದಲ್ಲಿ ಏನೇ ಆದರೂ ಫಸ್ಟ್ ನಮ್ಮ ಗ್ರೂಪಲ್ಲಿ ಗರ್ಲ್ಸ್, ಗೈಸ್ ಅಂದ್ಬಿಟ್ಟು ಅಪ್ಡೇಟ್ ಮಾಡಿಬಿಡ್ತೀವಿ. ಈಗ ನಮ್ಮ ಗ್ರೂಪ್ ದೊಡ್ಡದಾಗ್ತಿದೆ, ಆ್ಯಸ್ ಒಬ್ಬೊಬ್ಬರೇ ಮದುವೆ ಆಗ್ತಾ ಇರೋದ್ರಿಂದ ಗ್ರೂಪು ದೊಡ್ಡದಾಗ್ತಾಯಿದೆ. ಅವ್ರ ಹಸ್ಬೆಂಡ್ಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಗ್ರೂಪ್ಗೆ. ಅನ್ಫರ್ಗೆಟಬಲ್ ಮೆಮೊರಿ ಅಂದರೆ ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿಗೆ. ಯಾಕಂದರೆ ನನ್ನ ಸ್ಕೂಲ್ ಫ್ರೆಂಡ್ಸು, ನನ್ನ PU ಫ್ರೆಂಡು ಎಲ್ಲ ಕ್ಲಬ್ ಆಗಿಬಿಟ್ಟಿದ್ದೀವಿ ನಾವು. ಇಫ್ ಐ ಹ್ಯಾವ್ ಟು ನೇಮ್ ಒನ್, ನಾನು PUCಲಿ ನನ್ನೊಂದು ಎಲೆಕ್ಟ್ರಿಕ್ ಗಾಡಿ ಇತ್ತು, ಕವಾಚ್ ಅಂತ. ಅದ್ರಲ್ಲಿ ನಾವು ಟ್ರಿಪ್ಸ್ ಹೋಗ್ತಾ ಇದ್ವಿ. ಒಂದ್ಸತಿ ಪೊಲೀಸ್ ಅಟ್ಯಾಕ್ ಮಾಡಿಬಿಟ್ಟಿದ್ರು, ಅದು ನನಗೆ ಅನ್ಫರ್ಗೆಟಬಲ್. ನನ್ನ ಫ್ರೆಂಡ್ಸ್ ಜೊತೆ 1 or 2 hour ಎಲ್ಲ ಕಾಲಲ್ಲಿ ಇರ್ತೀನಿ. ರೀಸೆಂಟಾಗಿ ನನ್ನ ಫ್ರೆಂಡ್ ಜೆ ವೆಡ್ಡಿಂಗ್ ಆಯಿತು. ಅವ್ರದ್ದು ವೆಡ್ಡಿಂಗ್ ನೈಟ್ ಏನೋ ಶಾಸ್ತ್ರ ನಡೆಯುತ್ತಲ್ಲ, ಅವಾಗ ಅವ್ಳು ರೆಡಿಯಾಗಿ ಆ ಶಾಸ್ತ್ರ ಎಲ್ಲ ನಡೆಯೋ ಪ್ರಾಸೆಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಷ್ಟು ಮಜಾ ಮಾಡಿದ್ದೀವಿ ಕಾಮಿಡಿ ಮಾಡಿಕೊಂಡು ಅಂದರೆ, ನಾನು ಅದನ್ನು ವೀಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ ಬಿಕಾಸ್ ಆಫ್ ಟೈಮ್ ಲಿಮಿಟ್ ಆ್ಯಂಡ್ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಅದರಿಂದ ನಾನು ಹಾಕಿಲ್ಲ. ಬಟ್ ಇಟ್ ವಾಸ್ ದಿ ಬೆಸ್ಟ್. ಹೆಂಗೆ ಅಂದರೆ, ಅಂಥ ನಿದ್ದೆಲಿ ನಾವು ಎದ್ದೋಗಿ ಸ್ಟೇಜ್ ಹತ್ರ ಕೂತಿದ್ದೀವಿ ಶಾಸ್ತ್ರಕ್ಕೆ, ಆ್ಯಂಡ್ ನಕ್ಕಿ 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 ನೆಕ್ಸ್ಟ್ ನಮಗೆ ನಿದ್ದೆನೇ ಬರ್ತಾಯಿಲ್ಲ, ಅಷ್ಟು ಮಟ್ಟಕ್ಕೆ ವಿ ವರ್ ಹ್ಯಾಪಿ. ಆ್ಯಂಡ್ ನನ್ನ ಫ್ರೆಂಡ್ ಕವನ ಕೂಡ ಬಂದಿದ್ಲು. ಇಟ್ ವಾಸ್ ಲೈಕ್ ಅ ಫುಲ್ ಗ್ರೂಪ್. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಲಾಟ್ ಆಫ್ ಮೆಮರೀಸ್. ಆ್ಯಂಡ್ ಪ್ರತಿಯೊಬ್ಬರೂ ನನ್ನ ಫ್ರೆಂಡ್ಸ್ ಆರ್ ವೆರಿ ಸ್ಪೆಷಲ್ ಟು ಮೀ. ಒಬ್ಬೊಬ್ರ ಹತ್ರ ಒಂದೊಂಥರ ರ್ಯಾಪೋ ಇದೆ ನನಗೆ, ಆ್ಯಂಡ್ ಒಬ್ಬೊಬ್ರ ಹತ್ರ ಒಂದೊಂದು ಶೇರ್ ಮಾಡ್ಕೊತೀನಿ. ಬಟ್ ಏನೇ ಇದ್ದರೂ ಫಸ್ಟ್ ಥಿಂಗ್ ಗ್ರೂಪಲ್ಲಿ ಗರ್ಲ್ಸ್, ಗೈಸ್ ಅಂತ ಹಾಕ್ಬಿಟ್ಟೆ ಮೆನ್ಷನ್ ಮಾಡೋದು ನಾವು. ನೆಕ್ಸ್ಟ್ ಕ್ವೆಶನ್, ಯಾವಾಗ ಬಿರಿಯಾನಿ ಪಾರ್ಟಿ ಮಾಡೋಣ? ಓಕೆ, ನನ್ನ ಹೆಸರನ್ನು ನೋಡಿದೆ ಯಾರು ಕೇಳಿದ್ದು ಅಂತ.
ನೀವು ನಮ್ಮ ಮನೆಗೆ ಯಾವಾಗ ಬರ್ತೀರಾ ಅವಾಗಲೇ ಬಿರಿಯಾನಿ ಪಾರ್ಟಿ ಮಾಡೋಣ. ಆ್ಯಂಡ್ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದು ಒಂದಿನ ಅಡುಗೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನಮ್ಮ ಮನೆಗೆ ಬಂದಾಗೇ ಬಿರಿಯಾನಿ ಪಾರ್ಟಿ ಮಾಡೋಣ. ದಿ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ನೋ ಕ್ವೆಶನ್ಸ್, ಜಸ್ಟ್ ವಿ ಲವ್ ಯು ಆ್ಯಂಡ್ ಯು ಆರ್ ಡೂಯಿಂಗ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಹ್ಯಾಪಿ ಯು ಆರ್ ಲೈಕಿಂಗ್ ಆ್ಯಂಡ್ ಲವಿಂಗ್ ವಾಟ್ ಐ ಆಮ್ ಡೂಯಿಂಗ್ ಅಂತ. ಸೊ ಥ್ಯಾಂಕ್ ಯು. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ಫಿಯರ್? ಏನು ನನ್ನ ಬಿಗ್ಗೆಸ್ಟ್ ಫಿಯರು? ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಪ್ರಾಬಬ್ಲಿ ಲೂಸಿಂಗ್ ಸಂಬಡಿ ವೆರಿ ಕ್ಲೋಸ್ ಟು ಮೀ ಇಸ್ ಬಿಗ್ಗೆಸ್ಟ್ ಫಿಯರ್ ಅನಿಸುತ್ತೆ. ಇರೋ ಭಯನೇ ಅದು, ದಟ್ ಐ ಲೂಸ್ ಸಂಬಡಿ, ನನ್ನ ಜೊತೆಗೆಲ್ಲ ಇರಬೇಕು ಅಂತ ಇಷ್ಟಪಡ್ತೀನಿ. ಸೊ ಯಾ. ನೆಕ್ಸ್ಟ್ ಕ್ವೆಶನ್, ಲವ್ ಆರ್ ಅರೇಂಜ್ಡ್ ಮ್ಯಾರೇಜ್? ನಾನು ಲವ್ ಮ್ಯಾರೇಜ್ ಆಗಿರೋದು. ನನ್ನನ್ನೇ ನೀವು ಇದನ್ನು ಕೇಳ್ತಾ ಇದ್ದೀರಾ ಲವ್ ಆರ್ ಅರೇಂಜ್ ಮ್ಯಾರೇಜ್ ಅಂತ. ಗೈಸ್, ಇಟ್ ಈಸ್ ಆಲ್ವೇಸ್ ಲವ್ ಮ್ಯಾರೇಜ್. ಯಾಕ್ರಿ ಅರೇಂಜ್ ಅರೇಂಜ್ ಮ್ಯಾರೇಜ್ ನಾನು ಅಗೇನ್ಸ್ಟ್ ಅಲ್ಲ, ಬಟ್ ಪ್ರೀತಿಸಿ ಇಷ್ಟಪಟ್ಟು ಅರ್ಥ ಮಾಡಿಕೊಂಡು ಮದುವೆ ಆಗೋದು ಇಸ್ ಬೆಟರ್ ಆಪ್ಷನ್ ಅನಿಸುತ್ತೆ. ಆ್ಯಂಡ್ ಬೆಸ್ಟ್ ಗಿಫ್ಟ್ ಯು ಹ್ಯಾವ್ ಎವರ್ ಗಾಟನ್? ಬೆಸ್ಟ್ ಗಿಫ್ಟ್ ಥಿಂಗ್, ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಈ ಗಿಫ್ಟ್ ಕರೋ ಪಾಲಿಸಿ ಇಲ್ಲ. ಬರ್ತ್ಡೇಸ್ ಬಂದಾಗ ಕಾಲೇಜಲ್ಲಿ ಜೊತೆಗಿದ್ದಾಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಅದು ಬಿಟ್ಟರೆ ಗಿಫ್ಟಿಂಗ್ ಪಾಲಿಸೀಸ್ ನಮ್ಮಲ್ಲಿ ತುಂಬ ಕಮ್ಮಿ. ವಿ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸೊ ಬರ್ತ್ಡೇ ಗಿಫ್ಟ್ಸ್ ಅಂತ ನನಗೆ ನನ್ನ ಲೈಫಲ್ಲಿ ಮ್ಯಾಕ್ಸಿಮಮ್ ಬಂದಿರೋದೇ ನನ್ನ ಹಸ್ಬೆಂಡಿಂದ. ಬೆಸ್ಟ್ ಗಿಫ್ಟ್ ನನ್ನ ಜೀವನದಲ್ಲಿ ಮರೆಯಲ್ಲ ಅನ್ನೋದಾದರೆ, ಒಂದು ದೊಡ್ಡ ಟೆಡಿ ಬೇರ್ ಕೊಟ್ಟಿದ್ರು, ನನ್ನ ಥರ ದಪ್ಪಗೆ ಉದ್ದಕ್ಕಿತ್ತು. ಹೆಂಗೆ ಅಂದರೆ ನಂದು ಒಂದು ಸಿಂಗಲ್ ಬೆಡ್ ಇತ್ತು, ಅದ್ರ ಪೂರ್ತಿ ಟೆಡಿ ಬೇರೆ ಮಲ್ಕೊಂಡ್ಬಿಡ್ತಿತ್ತು. ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತಿದ್ದೆ. ಮದುವೆ ಆದಮೇಲೆ ಇಲ್ಲಿ ತಂದಿಲ್ಲ ನಾನು, ಬಟ್ ದಟ್ ಈಸ್ ದಿ ಬೆಸ್ಟ್ ಗಿಫ್ಟ್ ಐ ಹ್ಯಾವ್. ಈಗಲೂ ನನ್ನ ತವ್ರ ಮನೇಲಿ ಅದಿದೆ, ವಾಶ್ ಮಾಡಿಸ್ಬೇಕು. ಅಪ್ಪ ಅಮ್ಮ ಬರ್ತ್ಡೇ ಗಿಫ್ಟ್ ಕೊಡ್ತಾರೆ, ಅಣ್ಣ ಕೊಡ್ತಾನೆ. ನನ್ನ ಹಸ್ಬೆಂಡ್ ಕೊಟ್ಟಿರೋದು ನಂಗೆ ಸ್ವಲ್ಪ ಹೈಯೆಸ್ಟು, ಯಾಕಂದರೆ ಅವ್ರು ಒಂದು ಬರ್ತ್ಡೇಗೆ ಒಂದು ಗಿಫ್ಟ್ ಕೊಡಲ್ಲ, ಒಂದು 4-5 ದೊಡ್ಡಕ್ಕೆ ಕೊಟ್ಬಿಡ್ತಾರೆ. ಸೊ ದಟ್ ಈಸ್ ಇಟ್. ಓ ಮೈ ಗಾಡ್, ಐ ಕಾಂಟ್ ಫರ್ಗೆಟ್ ದ ಸ್ವರೋವ್ಸ್ಕಿ. ಆ್ಯಕ್ಚುಲಿ ನನ್ನ ಹತ್ರ ಇರೋ ಸ್ವರೋವ್ಸ್ಕಿ ಏನಿದೆ ಕಂಪ್ಲೀಟಾಗಿ ನಂಗೆ ನನ್ನ ಹಸ್ಬೆಂಡ್ ಕೊಡಿಸಿರೋದು. ಅದು ಕೂಡ ನನಗೆ ಒಂದು ಬರ್ತ್ಡೇ ಗಿಫ್ಟ್, ಒಂದು ಅವ್ರು ಐರ್ಲ್ಯಾಂಡಿಂದ ಬಂದಾಗ ಕೊಟ್ಟಿದ್ದು, ಆ್ಯಂಡ್ ಇನ್ನೊಂದು ಚೈನಾ ಬೀಜಿಂಗ್ಗೆ ಹೋದಾಗ ಆ್ಯಕ್ಚುಯಲ್ ಗೌರ್ಮೆಂಟ್ ಒರಿಜಿನಲ್ ಪರ್ಲ್ ಫ್ಯಾಕ್ಟ್ರಿಯಲ್ಲಿ ಒರಿಜಿನಲ್ ಪರ್ಲ್ಸ್ ಬರುತ್ತೆ ಗೊತ್ತಾ, ಅದೊಂಥರ ಶೇಪ್ಲೆಸ್ ಆಗಿ, ಅದರಲ್ಲಿ ನನಗೆ ಬ್ರೇಸ್ಲೆಟ್ ಸೆಲೆಕ್ಟ್ ಮಾಡಿ ಕೊಡಿಸಿದ್ರು. ಸೊ ದಟ್ ಈಸ್ ಆಲ್ಸೋ ದಿ ಬೆಸ್ಟ್ ಗಿಫ್ಟ್, ಯಾಕಂದರೆ ನಂಗೆ ಪರ್ಲ್ಸ್ ಸಿಕ್ಕಾಬಡೆ ಇಷ್ಟ. ಪರ್ಲ್ಸ್ ನನಗೆ. ಬಿಗ್ಗೆಸ್ಟ್ ರಿಸ್ಕ್ ಯು ಹ್ಯಾವ್ ಎವರ್ ಟೇಕನ್? ಬಿಗ್ಗೆಸ್ಟ್ ರಿಸ್ಕ್ ಐ ಹ್ಯಾವ್ ಎವರ್ ಟೇಕನ್, ಕೆಲಸ ಬಿಡೋದು. ನಿಜ ಹೇಳ್ತೀನಿ, ಫಾರ್ ನಾವು ನಾನು ತೊಗೊಂಡಿರೋ ಬಿಗ್ಗೆಸ್ಟ್ ರಿಸ್ಕೆ ಕೆಲಸ ಬಿಡೋದು. ಇರುತ್ತೆ ಅಲ್ಲ ಎಲ್ಲ ಥರ ಕಾಂಪ್ಲಿಕೇಶನ್, ಫೈನಾನ್ಷಿಯಲ್ಸ್ ಎಲ್ಲ ಯೋಚನೆ ಮಾಡಿ ನಾನು ಡಿಸಿಷನ್ ತೊಗೊಳ್ಳಿಲ್ಲ, ರ್ಯಾಂಡಮಾಗಿ ತೊಗೊಂಡಿದ್ದು ಡಿಸಿಷನ್ ಅದು. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಮೈ ಲೈಫ್ ಫಾರ್ ನೌ. ಸೊ ನಾನು ಕೆಲಸ ಬಿಡೋದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಯಾಕೆ ಬಸವನಗುಡಿ ಅಂತ ವಿಡಿಯೋ ಹೇಳ್ತೀರಾ? ಓಕೆ, ಮೇ ಬಿ ಅವ್ರು ಆಸ್ಕಿಂಗ್ ಯಾಕೆ ನಾನು ವಿಡಿಯೋದಲ್ಲಿ ಬಸವನಗುಡಿ ಅಂತೀನಿ ಅಂತ. ಯಾಕಂದ್ರೆ ಬಸವನಗುಡಿ ನನ್ನ ತವ್ರ ಮನೆ ಇರೋದು ಅಲ್ಲೇ. ನನ್ನ ತವ್ರ ಮನೆ, ಅಮ್ಮ ಮನೆ, ಅಪ್ಪ ಮನೆ ಅಂತೆಲ್ಲ ಹೇಳೋದು ಬದಲು ಐ ಜಸ್ಟ್ ಸೇ ಬಸವನಗುಡಿ ಅಷ್ಟೇ. ಹುಟ್ಟು ಬೆಳೆದಿದ್ದ ಜಾಗ ಅಲ್ಲ, ಸೊ ಬಸವನಗುಡಿ. ಮೇಕಪ್ ಮಾಡ್ಕೊಳ್ಳಿ ಯಾಕೆ? ಓಕೆ, ಐ ಅಂಡರ್ಸ್ಟ್ಯಾಂಡ್. ತುಂಬ ಜನ ರೆಪ್ರೆಸೆಂಟ್ ಅಂದ್ರೆ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಕೊತಾರೆ ಕ್ಯಾಮ್ರಾ ಮುಂದೆ, ಯಾವಾಗಲೂ ಮೇಕಪ್ ಮಾಡಿಕೊಂಡು ಎಲ್ಲ. ಬಟ್ ನಾನು ಹಂಗೆ ಮಾಡಲ್ಲ ಮೆಜಾರಿಟಿ ಆಫ್ ದ ಟೈಮ್. ಜಸ್ಟ್ ನಾನು ಲಿಪ್ಸ್ಟಿಕ್ ಹಾಕೊಂಡು ಬಂದ್ಬಿಡ್ತೀನಿ ವಿಡಿಯೋ ಮುಂದೆ. ಇಟ್ ಈಸ್ ಬಿಕಾಸ್ ನ್ಯಾಚುರಲಿ ಐಮ್ ಲೈಕ್ ದಿಸ್. ನಾನು ಯಾವಾಗಲೂ ಮೇಕಪ್ ಹಾಕೊಂಡು ಕೂರಲ್ವಲ್ಲ, ಸೊ ಹಾಗೆ ಹೇಗಿರ್ತೀನೋ ಹಾಗಿದ್ರೇ ಜನಕ್ಕೆ ಕನೆಕ್ಟ್ ಆಗ್ತೀನಿ ಅನ್ನೋ ಅರ್ಥದಲ್ಲಿ ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ. ಓಕೆ, ನಿಮ್ಮ ಸಜೆಷನ್ನ ನಾನು ತೊಗೊತೀನಿ ಮೇಕಪ್ ಹಾಕ್ಕೊಳ್ಳಿ ಅಂತ. ಶ್ಯೂರ್. ಹೌ ಮಚ್ ಯು ನೋ ಮೀ ಹಸ್ಬೆಂಡ್ ಜೊತೆ ಮಾಡಿ? ಹೌ ಮಚ್ ಯು ನೋ ಮೀ? ಓಕೆ, ಹೌ ಮಚ್ ಮೈ ಪೇರೆಂಟ್ಸ್ ನೋ ಮೀ ಅಂತ ಎಲ್ಲ ಮಾಡ್ತಾರಲ್ಲ ಆ ಥರನಾ? ಓಕೆ, ನನ್ನ ಹಸ್ಬೆಂಡ್ನ ಕೇಳ್ತೀನಿ. ಇಫ್ ಈಸ್ ರೆಡಿ, ಇಫ್ ಈಸ್ ವಿಲ್ಲಿಂಗ್ ಟು ಡೂ ಐ ವಿಲ್ ಡೂ.
ಸ್ವಲ್ಪ ಕ್ಯಾಮ್ರಾ ಶೈ ಅವರು. ಸೊ ಸಿ ಬಟ್ ಏನು ಗೊತ್ತಾ, ನಾನೇ ಒಂದು ಸ್ವಲ್ಪ ಅಳಕ್ ಬುಳಕ್ಕು, ಬಟ್ ನನ್ನ ಬಗ್ಗೆ ಅವ್ರಿಗೆ ತುಂಬ ಪರ್ಫೆಕ್ಟಾಗಿ ಗೊತ್ತಿದೆ. ಸೊ ಔಟ್ ಆಫ್ ಔಟ್ ತೆಗಿತಾರೆ ಅವ್ರು ಅದರಲ್ಲಿ. ನಾನು ಈಗಲೇ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್, ವೇರ್ ಈಸ್ ಮ್ಯಾಕ್ಸ್? ಮ್ಯಾಕ್ಸ್, ಹಂಗಾರೆ ನೀವು ನನ್ನ ರೀಸೆಂಟ್ ನಮ್ಮನೆ ಸ್ಪೆಷಲ್ ಗೆಸ್ಟ್ ವಿಡಿಯೋ ನೋಡಿದ್ದೀರಾ ಅನ್ಸುತ್ತೆ. ಮ್ಯಾಕ್ಸ್ ಇಸ್ ಮೈ ಬ್ರದರ್ ಇನ್ ಲಾಸ್ ಪೆಟ್. ಸೊ ಅವನಿರೋ ಕಡೆ ಅದಿದೆ. ನೆಕ್ಸ್ಟ್ ಟೈಮ್ ಮ್ಯಾಕ್ಸ್ ಮನೆಗೆ ಬಂದಾಗ ವಿಡಿಯೋ ಮಾಡ್ತೀನಿ, ಆಗ ನೋಡಿ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್, ಸಂಜನಾ ನಾಗೇಶ್ ಥರ ಇದ್ದೀರಾ? ಸಂಜನಾ ನಾಗೇಶ್ ಯಾರ್ಯಾರ ಥರ ಇದ್ದೀರಾ ಅಂತ ಹೇಳಿದ್ದೀರಾ ಗೈಸ್ ನೀವು? ಸಂಜನಾ ನಾಗೇಶ್, ಓಕೆ, ಹಾಂ ಗೊತ್ತಾಯ್ತು ಬಿಡಿ ಯಾರು ಅಂತ. ಥ್ಯಾಂಕ್ ಯು, ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನಗೂ ಅವ್ರು ತುಂಬ ಇಷ್ಟ, ಅವ್ರು ಮಾಡೋ ಕಂಟೆಂಟ್ ನನಗೂ ಇಷ್ಟ ಆಗುತ್ತೆ. ನಿಮ್ಮದು ಪಬ್ ಇದೆಯಾ? ಹೌದು, ಪಬ್ ಇದೆ. ಮದುವೆ ದಿನ ನೀವು ಹತ್ರ ಓಹೋ ಈ ಕನ್ನಡನ ನೀವು ಇಂಗ್ಲೀಷಲ್ಲಿ ಬರೆದ್ರೆ ನಿಜ ಕಷ್ಟ ನನಗೆ ಓದೋಕ್ಕೆ. ಫುಲ್ ಇಂಗ್ಲೀಷಲ್ಲಿ ಇರಬೇಕು, ಇಲ್ಲ ಫುಲ್ ಕನ್ನಡ ಇರಬೇಕು. ಈ ಕನ್ನಡನ ನೀವು ಇಂಗ್ಲೀಷಲ್ಲಿ ಬರೆದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಮದುವೆ ದಿನ ನೀವು ಹತ್ರ, ಮದುವೆ ದಿನ ನಾನು ಹೌದು ಹತ್ತಿದ್ದೀನಿ. ಅದು ಎಲ್ಲಿ ಅಂತ ಹೇಳ್ತೀನಿ. ಮದುವೆ ಆಗಿ ಮುಹೂರ್ತ ಮುಗ್ದು ಗಂಡನ ಮನೆಗೆ ಹೋಗ್ಬೇಕಾರೆ ನಾನು ಹತ್ತಿಲ್ಲ. ನಾನು ತುಂಬ ಹ್ಯಾಪಿಯಾಗಿ ಹೋಗಿದ್ದೀನಿ. ನಾನು ಯಾವಾಗ ಹತ್ತಿದ್ದು ಅಂದ್ರೆ ಅದು ಏನೋ ಒಂದು ಶಾಸ್ತ್ರ ರಿಚುವಲ್ಸ್ ನಡೀತಾ ಇತ್ತು. ಅದೇ ನಮ್ಮ ತಂದೆ ತಾಯಿ ನನ್ನ ಕೈ ಹಿಡ್ಕೊಂಡು ನಮ್ಮ ಅತ್ತೆ ಮಾವಂಗೆ ಕೊಟ್ಟು, ನಮ್ಮ ಮಗಳನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಮನೆ ಆಸ್ತಿ ಅವಳು, ಅದು ಇದು ಅಂತೆಲ್ಲ ಡೈಲಾಗ್ ಹೊಡೆದ್ಬಿಟ್ರು. ಅವಾಗ ನಮ್ಮಮ್ಮ ಸ್ವಲ್ಪ ಎಮೋಷ್ನಲ್ ಆದರು. ನಮ್ಮಮ್ಮ ಎಮೋಷ್ನಲ್ ಆಗಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು. ನನಗೆ ಕಣ್ಣಲ್ಲಿ ನೀರು ಬಂದಿದ ತಕ್ಷಣ ನಮ್ಮ ಅಪ್ಪನ ಕಣ್ಣಲ್ಲಿ ನೀರು ಬಂತು. ಸೊ ಅಲ್ಲಿ ಸುತ್ತ ಇದ್ದವ್ರ ಕಣ್ಣಲ್ಲೆಲ್ಲ ನೀರು ಬಂತು. ಸೊ ಅವಾಗೇ ಆಗ್ತಿದ್ದು, ಆಮೇಲೆ ಇಲ್ಲ. ಹಸ್ಬೆಂಡ್ ಜೊತೆ ಬೆಸ್ಟ್ ಮೆಮೊರಿ? ಗೈಸ್, ನನ್ನ ಜೀವನ ಎಲ್ಲ ಕಳೆದಿರೋದು ಆ ವ್ಯಕ್ತಿ ಜೊತೆಗೇನೆ. ಏನು ಮೆಮೊರಿ ಇದ್ರು ಆ ವ್ಯಕ್ತಿ ಜೊತೆಗೇನೆ ನನಗೆ. ನೀವು ಬೆಸ್ಟ್ ಮೆಮೊರಿ ಅಂತ ಹೆಂಗೆ ಕೇಳ್ತಾ ಇದ್ದೀರಾ? ಬೆಸ್ಟ್ ಮೆಮೊರಿ ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಾಗಿ. ಫಸ್ಟ್ ಬೆಸ್ಟ್ ಮೆಮೊರಿ ಈಸ್ ಅವನು ಐರ್ಲ್ಯಾಂಡ್ಗೆ ಹೋಗಿ ಇಂಡಿಯಾಗೆ ಫಸ್ಟ್ ಟೈಮ್ ರಿಟರ್ನ್ ಆದಾಗ ಅಕ್ಷಿತ್ ಬೆಸ್ಟ್ ಫ್ರೆಂಡ್ ಭುವನ್ ಮತ್ತು ನಾನು ಏರ್ಪೋರ್ಟ್ಗೆ ಹೋಗಿದ್ವಿ ಪಿಕ್ ಮಾಡೋಕ್ಕೆ. ಅಕ್ಷಿತ್ ಒಂಥರ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಟ್ಟಿತ್ತು, ತುಂಬ ಸಣ್ಣ ಆಗ್ಬಿಟ್ಟಿದ್ರು ಅಲ್ಲಿ ಹೋಗಿ. ಫುಡ್ ಪ್ರಾಬ್ಲಮ್ ಆಯ್ತು, ಅಫ್ಕೋರ್ಸ್ ಫುಡ್ ಚೇಂಜ್ ಆಗುತ್ತಲ್ಲ, ಸೊ ಅದಕ್ಕೊಂಚೂರು ಸಣ್ಣ ಆಗ್ಬಿಟ್ಟಿದ್ರು. ಸೊ ನಾನು ಫುಲ್ ಹೋಗ್ಬಿಟ್ಟು ಅಂತ ಹೋಗಿ ಹಗ್ ಮಾಡಿದ್ದೆ. ಸೊ ದಟ್ ಈಸ್ ಒನ್ ಗುಡ್ ಮೆಮರಿ. ಗುಡ್ ಮೆಮರಿ ಏನಪ್ಪ ಅಂದರೆ, ಓಕೆ, ನಾನು ಹಿಂಗೆಲ್ಲ ನೋಡ್ತಾ ಇದ್ದೀನಿ ಅನ್ಕೊಬೇಡಿ, ಯೋಚನೆ ಮಾಡ್ತಿರೋದು ನಾನು, ಹಿಂಗೆಲ್ಲ ಯಾರು ಹೇಳ್ಕೊಡೋದಿಲ್ಲ. ಆದಮೇಲೆ ಬಂದ ಫಸ್ಟ್ ನ್ಯೂ ಇಯರ್ನ ನಾವು ಮಡಿಕೇರಿನ ಸೆಲೆಬ್ರೇಟ್ ಮಾಡಿದ್ವಿ. ಅಕ್ಷಿತ್ ಕಸಿನ್ಸ್, ಬ್ರದರ್, ಫ್ಯಾಮಿಲಿ ಎಲ್ಲ ಇದ್ದರು. ಬಟ್ ಆಫ್ಟರ್ 12:30 ಅವ್ರು ಹೋಗಿ ಮಲಗಿಬಿಟ್ರು. ಆ್ಯಂಡ್ ನಾನು ಅಕ್ಷಿತ್ ಫೈರ್ ಕ್ಯಾಂಪ್ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 3:34ವರೆಗೂ ಇದ್ದಿದ್ದೀವಿ. ಚಳಿ ಕಿತ್ಕೊಂಡು ಹೋಗ್ತಿತ್ತು. ನಾವೇ ಹೋಗಿ ಸೌದೆ ಎತ್ಕೊಂಬಂದು ಸೌದೆ ಹಾಕ್ಕೊಂಡು ನಾವಿಬ್ಬರೇ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಆರಾಮಾಗಿ ಹಾಡು ಹೇಳ್ಕೊಂಡು ವಿ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಪಾರ್ಟಿ. ಸೊ ದಟ್ ಈಸ್ ದಿ ವೆರಿ ಗುಡ್ ಬೆಸ್ಟ್ ಮೆಮರಿ ಐ ಹ್ಯಾವ್. ಆಮೇಲೆ ಅದಾದಮೇಲೆ ನಾವು ಮೈಸೂರು ಪ್ಯಾಲೇಸ್ಗೆ ಹೋಗಿದ್ವಿ. ನನಗೆ ಇದೊಂದು ಸ್ವಲ್ಪ ಐಮ್ ಅ ಕ್ಯೂರಿಯಾಸಿಟಿ ಕ್ಯಾಟ್. ಅದೇನು ಅಂತ ಹಿಂಗೆ ಹೋಗ್ಬಿಡ್ತೀನಿ. ನಾನು ಒಂದು ಕಡೆ ನಿಂತ್ಕೊಳ್ಳೋಳಲ್ಲ. ಸೊ ನಾನು ಅಷ್ಟು ಜನದ ಮಧ್ಯೆ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಲಿಟ್ರಲಿ ಒಂದು ಪುಟ್ಟ ಹುಡುಗಿ ಕೈ ಹಿಡ್ಕೊಂಡಂಗೆ ನನ್ನ ಕೈ ಹಿಡ್ಕೊಂಡ್ಬಿಟ್ಟು ನಾನು ಎಲ್ಲೋದ್ರು ನನಗೆ ಹಿಂದೆ ಬರೋರು, ಇಲ್ಲ ಅವ್ರು ನನ್ನನ್ನು ಹಿಂದೆ ಕರ್ಕೊಂಡೋಗೋರು. ಸೊ ನನಗೆ ಎಂಟೈರ್ ಮೈಸೂರು ಅರಮನೆನ ಅವ್ರ ಕೈ ಹಿಡ್ಕೊಂಡೇ ನೋಡ್ಕೊಂಡು ಓಡಾಡಿದ್ದೀನಿ. ಸೊ ಅದು ನನ್ನ ಲೈಫ್ನ ದಿ ಬೆಸ್ಟ್ ಮೆಮೊರಿ. ನೆಕ್ಸ್ಟ್ ಕ್ವೆಶನ್, ಹೌ ಆರ್ ಯು ವೈಶು? ವೈಶು ಈ ಸೂಪರು, ಥ್ಯಾಂಕ್ ಯು. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಎಷ್ಟು ಬರ್ತಿದೆ ಮನಿ? ಎಲ್ಲಿಂದ ಬರ್ತಿದೆ ಮನಿ? ವಾಟ್ ಮನಿ? ಐ ನೋ ಯೂಟ್ಯೂಬ್ ಅಂದಿದ ತಕ್ಷಣ ನೀವು ಯೂಟ್ಯೂಬ್ ಕೇಳ್ತಾ ಇದ್ದೀರಾ. ಇಲ್ಲ, ನಾನು ಯೂಟ್ಯೂಬ್ ಮಾನಿಟೈಸ್ ಆಗಿಲ್ಲ. ನಂಗೆ ಯೂಟ್ಯೂಬಿಂದ ಯಾವುದೇ ಥರ ದುಡ್ಡು ಬರ್ತಾ ಇಲ್ಲ. ಎಲ್ಲ ನನ್ನ ಸ್ವಂತ ಬಂಡವಾಳ, ನನ್ನ ಗಂಡನ ದುಡ್ಡು ಅಷ್ಟೇ. ಇಟ್ ಈಸ್ ನಥಿಂಗ್ ದಟ್ ಐ ಆಮ್ ಗೆಟಿಂಗ್ ಫ್ರಮ್ ಯೂಟ್ಯೂಬ್, ಜಸ್ಟ್ ಐ ಆಮ್ ಡೂಯಿಂಗ್ ಅಷ್ಟೇ. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು, ಆಯಿತಾ? ಅದೊಂದು ರಾಶಿ ಕ್ರೈಟೀರಿಯಾ ಇದೆ. ಆ ಸಬ್ಸ್ಕ್ರೈಬರ್ಸು, ವಾಚ್ ಅವರ್ಸು, ಆಮೇಲೆ ಏನೋ ವೆರಿಫಿಕೇಷನ್ನು, ಆಮೇಲೆ ಅಪ್ಲಿಕೇಶನ್ನು, ಏನೇನೋ ಇದೆ. ಸೊ
ಇಟ್ ಈಸ್ ನಾಟ್ ಸೋ ಈಸಿ. ಸೊ ನನಗೆ ಮನಿ ಬರ್ತಿಲ್ಲ. ಓಕೆ, ಒನ್ ಟಿಪ್ ಫಾರ್ ನ್ಯೂಲಿ ಮ್ಯಾರಿಡ್. ಅಲ್ಲ, ನಂಗೆ ಮದುವೆ ಆಗಿ ತುಂಬ ವರ್ಷ ಆಗಿದೆ ಅಂತ ನೀವು ನನ್ನನ್ನು ಕೇಳ್ತಾ ಇದ್ದೀರಾ. ಒನ್ ಟಿಪ್, ನನಗೂ ಗೈಸ್ ಜಸ್ಟ್ 2 years ಆಗಿರೋದಷ್ಟೇ. ಒನ್ ಟಿಪ್ ಏನಂತಂದರೆ, ಅಫ್ಕೋರ್ಸ್ ನಮ್ಮ ಮನೇಲಿ ನಮ್ಮ ತಂದೆ ಹೇಳೋದು ನಾನು ಕೇಳಿದ್ದೀನಿ. ಸುಮಾರು ಜನ ಹೇಳ್ತಾರೆ ಒಬ್ಬರು ಗರಂ ಆದಾಗ ಇನ್ನೊಬ್ರು ಸೈಲೆಂಟ್ ಆಗೋದು ಒಳ್ಳೇದು ಅಂತ. ನಾನು ಅಂತೂ ಜೋರು, ಅಕ್ಷಿತ್ ಜೋರು. ಸೊ ವಿ ಆರ್ ಮೋರ್ ಎಕ್ಸ್ಪ್ರೆಸಿವ್ ಅಬೌಟ್ ಅವರ್ ಒಪಿನಿಯನ್ಸ್. ಆ್ಯಕ್ಚುಲಿ ಇಬ್ಬರು ಒಪಿನಿಯನ್ಸ್ ಹೇಳ್ತೀವಿ. ಬಟ್ ಒನ್ ಪಾಯಿಂಟಲ್ಲಿ ಈಗ ನಮಗೂ ಅನಿಸಿದೆ, ಸಂಬಡಿ ಈಸ್ ಎಕ್ಸ್ಪ್ರೆಸ್ಸಿಂಗ್, ಇಫ್ ಸಂಬಡಿ ಈಸ್ ಪುಟ್ಟಿಂಗ್ ಔಟ್, ಇನ್ನೊಬ್ರು ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ಆ್ಯಂಡ್ ನಾನು ಅದನ್ನು ತುಂಬ ಸ್ಟ್ರಿಕ್ಟಾಗಿ ಈಗ ಫಾಲೋ ಮಾಡ್ತಾ ಇದ್ದೀನಿ. ಉಳಿಸ್ಕೋಬೇಕು ಸಂಬಂಧನ. ಯಾವತ್ತಿದ್ರು ಜಗಳಕ್ಕೆ ಅಂತ ಹೋಗಿ ಕಿತ್ತಾಕೊಂಡು ಏನೂ ಆಗಬೇಕಾಗಿಲ್ಲ. ಇನ್ನು ಕಿತ್ತೋಯ್ತು ಅಂದಾಗ ಖುಷಿ ಪಡೋರು ಜಾಸ್ತಿ ಜನ ಇರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಏನೇ ಇದ್ರೂ ಅದು ನಿಮ್ಮ ಮಧ್ಯ ಇರಲಿ. ಆಮೇಲೆ ಸ್ವಲ್ಪ ಕಾಮ್ ಡೌನ್ ಆದಾಗ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಬೋದು. ಬಟ್ ನಿಜ ಹೇಳ್ತೀನಿ, ಇದನ್ನು ನೀವು ಫಾಲೋ ಮಾಡಿ. ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋ ಪ್ರಾಸೆಸ್ ಇದೆಯಲ್ಲ, ದಟ್ ವಿಲ್ ಕನೆಕ್ಟ್ ಯು ಗೈಸ್. ನಿಜವಾಗ್ಲೂ ಒಂಥರ ಹೆಂಗನ್ಸುತ್ತೆ ಅಂದರೆ, ಲಿಟ್ರಲಿ ಹೌದು ಅಲ್ವಾ, ನಾವು ಯಾಕೆ ಹಂಗೆ ರಿಯಾಕ್ಟ್ ಮಾಡಿದ್ವಿ, ಕರೆಕ್ಟ್, ನಾವಿಬ್ರದ್ದು ತಪ್ಪಿದೆ, ಫೈನ್ ಅಂತ ಕಾಂಪ್ರಮೈಸಿಂಗ್ ಇದೆಯಲ್ಲ, ದಟ್ ಈಸ್ ದ ಸ್ವೀಟೆಸ್ಟ್ ಮೂಮೆಂಟ್ ಆ್ಯಕ್ಚುಲಿ. RCB ಮ್ಯಾಚ್ ಹೇಗಿತ್ತು? ನನ್ನನ್ನು ಯಾಕೆ ಕ್ವಶನ್ ಕೇಳಿದ್ದಾರೆ? RCB ಮ್ಯಾಚ್ ಹೇಗಿತ್ತು? ಓಕೆ, ಪ್ರಾಬಬ್ಲಿ ನೀವು ನನ್ನ ಸ್ಟೋರಿ ನೋಡಿದ್ರಿ ಅನ್ಸುತ್ತೆ ರೀಸೆಂಟಾಗಿ. RCB ಮ್ಯಾಚ್ ಚೆನ್ನಾಗಿತ್ತು. ನಾನು ಒಬ್ಬಳೇ ಕೂತ್ಕೊಂಡು ಮ್ಯಾಚ್ ಎಲ್ಲ ನೋಡೋದು ಸುಳ್ಳು. ನನ್ನ ಹಸ್ಬೆಂಡ್ ಜೊತೆ, ನನ್ನ ಫ್ಯಾಮಿಲಿ ಜೊತೆನೇ ನೋಡೋದು. ಇಲ್ಲ ನಾನು ಪಬ್ಗೆ ಹೋದಾಗ, ಮ್ಯಾಚ್ ಸ್ಕ್ರೀನಿಂಗ್ ಇದ್ದಾಗ ಮ್ಯಾಚ್ ನೋಡ್ತೀನಿ ಅಷ್ಟೇ. ಕ್ವೆಶನ್, ಯು ಲುಕ್ ಲೈಕ್ ಆದಾ ಶರ್ಮಾ. ಆದಾ ಶರ್ಮಾ ಯಾರು ಗೈಸ್ ಅದು? ಒಂದು ನಿಮಿಷ ಗೂಗಲ್ ಮಾಡಿಬಿಡ್ತೀನಿ. ADAH, ನೀವು ರಾಂಗ್ ಹಾಕಿದ್ದೀರಾ ಸ್ಪೆಲ್ಲಿಂಗು. ADAH ಶರ್ಮಾ. ಹೌದಾ? ಸರ್ಪ್ರೈಸಿಂಗ್. ನಾನು ಹಿಂಗೆ ಕಾಣಿಸ್ತೀನ? ಓಕೆ, ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಯಾವ ಆ್ಯಂಗಲಲ್ಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಬಟ್ ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್ ಗೈಸ್. ಯಾವುದೋ ಹೀರೋಯಿನ್ ಕಂಪೇರ್ ಮಾಡ್ತಾ ಇದ್ದೀರಾ? ನನ್ನ ಹಸ್ಬೆಂಡಿಗೆ ತೋರಿಸ್ತೀನಿ ಈಗ, ನೋಡಪ್ಪ ನಾನು ಯಾವ ಆ್ಯಂಗಲಲ್ಲಾದರೂ ಈ ಅಮ್ಮನ ಥರ ಕಾಣಿಸ್ತೀನ ಅಂತ ಕೇಳ್ತೀನಿ. ನೆಕ್ಸ್ಟ್ ಕ್ವೆಶನ್, ಈಸ್ ದಟ್ ಯುವರ್ ಫಾರ್ಮ್ ಹೌಸ್? ಯಾವ ಫಾರ್ಮ್ ಹೌಸ್ ಕೇಳಿದ್ದೀರಾ? ಓಕೆ, ಊರಬ್ಬದ ದಿನ ತೋರಿಸಿದ ಫಾರ್ಮ್ ಹೌಸ್ ಅಲ್ವಾ? ಹೌದು, ದಟ್ ಈಸ್ ಫಾರ್ಮ್ ಹೌಸ್ ದಟ್ ಬಿಲಾಂಗ್ಸ್ ಟು ಮೈ ಹಸ್ಬೆಂಡ್. ಸೊ ಯಾ. ಶಾಪಿಂಗ್ ವ್ಲಾಗ್ಸ್ ಮೋರ್. ಎಸ್, ಶಾಪಿಂಗ್ ವ್ಲಾಗ್ಸ್ ಮೋರ್ ಆಗಬೇಕಂದ್ರೆ ನೀವು ನನ್ನ ಅಕೌಂಟ್ಗೆ ದುಡ್ಡನ್ನ ಮೋರ್ ಹಾಕಬೇಕು. ಆವಾಗ ನಾನು ಮೋರ್ ಶಾಪಿಂಗ್ ಮಾಡ್ತೀನಿ, ಆಯಿತಾ? ಟ್ರೈ ವೈರಲ್ ಪ್ರಾಡಕ್ಟ್ಸ್. ಅಂದರೆ ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅನಿಸುತ್ತೆ. ಓಕೆ, ನೋಡೋಣ. ಅದಕ್ಕೂ ದುಡ್ಡು ಹಾಕಿ ಓಕೆ ಗೈಸ್, ಟ್ರೈ ಮಾಡ್ತೀನಿ ಒಂದೊಂದೇ ತರಿಸ್ಕೊಂಡು. ಅಕ್ಕ, ಆರ್ ಯು ಪ್ರೆಗ್ನೆಂಟ್? ಏನಪ್ಪ ಪ್ರಶ್ನೆ ಹಿಂಗೆ ಕೇಳಿದ್ದೀರಾ? ಐ ಆಮ್ ನಾಟ್ ಪ್ರೆಗ್ನೆಂಟ್. ದಿನ ಬೆಳಗ್ಗೆ ಆದರೆ ಒಂದೊಂದು ವೀಡಿಯೋ ಹಾಕ್ತಾ ಇದ್ದೀನಿ, ಒಂದು ಫೋಟೋ ಹಾಕ್ತಾ ಇದ್ದೀನಿ, ಯೂಟ್ಯೂಬ್ ವೀಡಿಯೋ ಮುಖ ಎಲ್ಲ ತೋರಿಸ್ತೀನಿ. ಎಲ್ಲಿಂದ ನಿಮಗೆ ಪ್ರೆಗ್ನೆಂಟ್ ಅನಿಸ್ತಾ ಇದೆ? ವಾಟ್ ಆರ್ ಯು ಆಸ್ಕಿಂಗ್? ರಿಯಲಿ? ಇಫ್ ಐ ಆಮ್ ಪ್ರೆಗ್ನೆಂಟ್, ಅದು ಒಂದು ಅನೌನ್ಸ್ಮೆಂಟೇ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಆಯಿತಾ? ನಿಮ್ಮ ಸ್ಯಾಲರಿ ಎಷ್ಟು? ಯಾವ್ದ್ರ ಸ್ಯಾಲ್ರಿ ಕೇಳ್ತಾ ಇದ್ದೀರಾ? ನಾನು ಮಾಡಿರೋದೇ ಒಂದು ಕೆಲಸ ಅಲ್ವಾ, ಮೇ ಬಿ ಅದೇ ಇರಬೇಕು. ನಾನು ಬಿಡೋ ಟೈಮಲ್ಲಿ ನನ್ನ ಸ್ಯಾಲ್ರಿ ಏನಿತ್ತು ಅಂತ ನಾನು ಹೇಳಲ್ಲ. ಬಟ್ ನಾನು ಕೆಲಸಕ್ಕೆ ಸೇರಿದ್ದು 20,000 ರೂಪೀಸ್ ಸ್ಯಾಲ್ರಿಗೆ. ಆ 20,000 ರೂಪೀಸಲ್ಲೂ 2,000 TDS ಅಂತ ಕಟ್ ಆಗಿಬಿಟ್ಟು ನನಗೆ 18,000 ರೂಪೀಸ್ ಇನ್ ಆ್ಯಂಡ್ ಬರ್ತಾಯಿತ್ತು. ಸೊ 18,000 ರೂಪಾಯಿಗೆ ನಾನು ಕೆಲಸ ಶುರು ಮಾಡಿದ್ದು. ಪ್ರೌಡ್ ಯಾ, ಅಫ್ಕೋರ್ಸ್, ಕಷ್ಟಪಟ್ಟು ದುಡ್ದಿದ್ದೀನಲ್ಲ, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ಆಮೇಲೆ ವಾಟ್ ಈಸ್ ಯುವರ್ ಹೈಟ್? ಎಷ್ಟು ಉದ್ದ ಕಾಣಿಸ್ತಾ ಇದ್ದೀನಿ ನನ್ನ ವಿಡಿಯೋದಲ್ಲಿ ನಿಮಗೆ. ಸೊ ಮೈ ಹೈಟ್ ಈಸ್ 5'7", ಓಕೆ. ಆ್ಯಂಡ್ ವೆಡ್ಡಿಂಗ್ ಸೀರೀಸ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲೆಕ್ಟ್ರಿಕ್ ಸ್ಕೂಟಿ ಇಲ್ವಾ? ಓ, ಐ ಗಾಟ್ ಇಟ್. ನಾನು PU ಫ್ರೆಂಡ್ ಕೇಳಿರೋದು. ನಾನು PUCಲಿ ನಾನೊಂದು ಎಲೆಕ್ಟ್ರಿಕ್ ಸ್ಕೂಟಿ ಬರ್ತಿತ್ತು, ಕವಾಚ್ ಅಂತ. ಆ ಟೈಮಲ್ಲಿ ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಕೂಟಿ ಆಗಿತ್ತು. ಅಂದರೆ ಫಸ್ಟ್ ಆಫ್ ಆಲ್ ಆಗಿ ಯಾರೂ ಎಲೆಕ್ಟ್ರಿಕ್ ಗಾಡಿ ತೊಗೊತಾ ಇರಲಿಲ್ಲ.
ಅಂಥದ್ದಲ್ಲಿ ನಾನು ತೊಗೊಂಡು ಗಾಡಿನೂ ದೊಡ್ಡದಾಗಿತ್ತು, ನನ್ನ ಪರ್ಸ್ನಾಲಿಟಿ ಕರೆಕ್ಟಾಗಿತ್ತು, ನಾನು ಟ್ರಿಪ್ಸ್ ಎಲ್ಲ ಹೋಗ್ತಿದ್ದೆ ಅದರಲ್ಲಿ. ಸೊ ಸ್ವಲ್ಪ ಕಾಲೇಜಲ್ಲಿ ಆ ಗಾಡಿ ಫೇಮಸ್ ಇತ್ತು ಎಲೆಕ್ಟ್ರಿಕ್ಕು. ಆಮೇಲೆ ಪಾರ್ಕಿಂಗಲ್ಲೂ ಅಷ್ಟೇ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಬೀಳಿಸಿ ಹಾಳು ಮಾಡಿಬಿಟ್ಟಿದ್ನಲ್ಲ, ಕರೆಕ್ಟಾಗಿ ನಿಲ್ತಾ ಇರಲಿಲ್ಲ. ಅವಾಗವಾಗ ಅವ್ರ ಗಾಡಿ ಮೇಲೆ ಬಿದ್ದೋಗ್ಬಿಡೋದು. ಸೊ ಸುಮಾರು ಜನಕ್ಕೆ ಎಲೆಕ್ಟ್ರಿಕ್ ಗಾಡಿ ಗೊತ್ತಿತ್ತು ನಂದೇ ಅಂತ. ಸೊ ಈಗಿಲ್ಲ ಅದು, ತೀರಾ ಬ್ಯಾಟ್ರಿ ಎಲ್ಲ ಹಾಳಾಯಿತು. ತುಂಬ ಸರ್ವಿಸ್ ಮಾಡಿಸಿದ್ವಿ. ನಾನು ಯೂಸ್ ಮಾಡೋದು ಸ್ಟಾಪ್ ಮಾಡಿದ್ಮೇಲೆ ನಮ್ಮ ತಂದೆ ಬಳಸೋರು ಫಾರ್ ಅ ವೆರಿ ಲಾಂಗ್ ಟೈಮ್ ಅವ್ರು ಯೂಸ್ ಮಾಡಿದ್ರು. ಆಲ್ಮೋಸ್ಟ್ 3 years 4 years ಯೂಸ್ ಮಾಡಿದ್ರು. ಬಟ್ ಅದು ತೀರಾ ಕೈ ಕೊಡ್ತಾ ಇತ್ತು ಅಂತ ಹೇಳಿ ಮಾರ್ಬಿಟ್ವಿ. ನಿಮ್ಮ ಅತ್ತೆ ಕುಕ್ಕಿಂಗ್ ರೆಸಿಪಿ ಬುಕ್ ವಿಡಿಯೋ ಪ್ಲೀಸ್. ಓಕೆ, ರೆಸಿಪಿ ಬುಕ್ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ, ರೆಸಿಪೀಸ್ನ ಕುಕ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಬಟ್ ಅವ್ರ ಬುಕ್ ತುಂಬ ಡೆಲಿಕೇಟ್ ಆಗಿದೆ, ಪೇಜ್ ಎಲ್ಲ ತಿರುಗ್ಸೋಕ್ಕೆ. ಬಟ್ ರೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ. ನೋಡೋಣ, ನಿಮ್ಮ ಕ್ವೆಶನ್ನ ಹೀಗೆ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ರೆಸಿಪಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ರೀಲ್ಸ್ ಮಾಡಿ. ಯಾಕೆ ಹೀಗೆ ಮಾಡ್ತಾ ಇರೋದು ಇಷ್ಟ ಆಗ್ತಿದೆ. ರೀಲ್ಸ್ ಮಾಡಿ. ಮೇ ಬಿ ಮುಂಚೆ ರೀಲ್ಸ್ ಮೇಲೆ ಇದ್ದಷ್ಟು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಅಂದರೆ ಮ್ಯೂಸಿಕ್ಕಾಗಿ ಡ್ಯಾನ್ಸ್ ಮಾಡೋದು ಅಥವಾ ಲಿಪ್ಸಿಂಕ್ ಮಾಡೋದು ಅದೆಲ್ಲ ಮತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಆಯಿತಾ. ಫನ್ನಿ ಕಂಟೆಂಟ್ ಮಾಡಿ. ಜೋಕರ್ ಮಾಡಿಬಿಟ್ರ ನನ್ನ. ಫನ್ನಿ ಕಂಟೆಂಟ್ ಮಾಡಿ ಅಂದರೆ ಅಫ್ಕೋರ್ಸ್ ಜನ ಇರಬೇಕು ಫನ್ನಿ ಕಂಟೆಂಟ್ ಮಾಡೋಕ್ಕೆ. ಫ್ಯಾಮಿಲಿ ಅವರು ಇವರು ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಪ್ರಾಬಬ್ಲಿ ಫನ್ನಿ ಕಂಟೆಂಟ್ನ ಪ್ಲ್ಯಾನ್ ಮಾಡ್ತೀನಿ. ನಿಜ ನಂಗೆ ಓದೋಕ್ಕೆ ಕಷ್ಟ ಆಗ್ತದೆ, ಅದ್ರಲ್ಲಿ ಬೇರೆ ಟೈಮ್ ಆಗ್ತಾಯಿದೆ, ಅದು ಹೋಗ್ಬಿಡುತ್ತೆ ಅನಿಸುತ್ತೆ. ಓಕೆ, ಸ್ಟಿಲ್ ನೀವು ಬಿಡ್ರಿ ಜೋರು ಫ್ಯಾಮಿಲಿ ಕೆಲಸ ಗಿಲ್ಸ ಯಾಕೆ? ನೀವು ಬಿಡ್ರಿ ಜೋರು ಫ್ಯಾಮಿಲಿ ಕೆಲಸ ಗಿಲ್ಸ ಯಾಕಪ್ಪ? ಕೆಲಸ ಮಾಡಬಾರ್ದು? ಕೆಲಸ ಗಿಲ್ಸ ಯಾಕೆ ಅಲ್ಲ ಗೈಸ್, ಏನು ಮಾಡ್ತೀರಾ? ಕೆಲಸ ಓದಿರೋದು ಕೆಲಸ ಮಾಡಬೇಕು, ಅಗತ್ಯ ಇತ್ತು ಒಂದು ಪಾಯಿಂಟಲ್ಲಿ ಕೆಲಸ ನನಗೆ. ಸೊ ಕೆಲ್ಸಕ್ಕೆ ಸೇರಿಕೊಂಡೆ, ಖುಷಿಯಿಂದ ಸೇರಿಕೊಂಡೆ. ಯಾಕಂದ್ರೆ ಖುಷಿಯಿಂದ ನಾನು ಆ ಕೋರ್ಸ್ನ ಆಯ್ಕೆ ಮಾಡಿ ಕೆಲ್ಸಕ್ಕೆ ಸೇರಿಕೊಂಡಿದ್ದು. ಸೊ ಕೆಲಸ ವಾಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ವಾಂಟೆಡ್ ಟು ಡೂ. ಮತ್ತು ಒಂದು ಸ್ವಲ್ಪ ಇರುತ್ತಲ್ಲ ಓದಿದ್ಮೇಲೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ, ಅದು ನಂಗೆ ಬಂದಿದ್ದು ಕೆಲಸದಿಂದ. ಆ್ಯಂಡ್ ಈಗ ಕೆಲಸ ಯಾಕೆ ಅಂತ ಕೇಳಿದ್ದೀರಾ ಅಂದರೆ ಪ್ರಾಬಬ್ಲಿ ನೀವು ರೆಸಿಗ್ನೇಷನ್ ವಿಡಿಯೋ ನೋಡಿದ್ದೀರಾ. ಫ್ಯಾಮಿಲಿ ಜೋರು ಗೈಸ್, ಎಲ್ಲರೂ ದುಡಿತಾರೆ. ಈಗ ಅಂಬಾನಿನೋ ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತಾರಾ? ಏನಾದರೂ ಒಂದು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ದಿಸ್ ಸಮಥಿಂಗ್ ಟು ಡೂ. ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ದಿನ ಬೆಳಗಾದರೆ ನಿಮಗೆ ಏನಾದರೂ ಒಂದು ಕೆಲಸ ಇರಬೇಕು, ಬೇಗ ಎದ್ದು ಕೆಲಸ, ಆ ಡೆಡಿಕೇಶನ್, ಒಂಥರ ಡೆಡಿಕೇಟೆಡ್ ಲೈಫ್ ಇರಬೇಕು. ದಿನ ಬೆಳಗಾದರೆ ಯು ಶುಡ್ ಹ್ಯಾವ್ ಸಮ್ ವರ್ಕ್ ಟು ಡೂ. ಒಂಥರ ಲೇಸಿಯಾಗಿ ಕೂರಬಾರ್ದು ಅಂತ. ಸೊ ಅದಕ್ಕೋಸ್ಕರ. ಆ್ಯಂಡ್ ಈಗ ಈ ಬ್ರೇಕಲ್ಲಿ ನಾನು ಲೇಸಿ ಕೂತಿಲ್ಲ, ಹೀಗೆ ವೀಡಿಯೋಸ್ ಅದು ಪಕ್ಕಿದ ಗ್ಯಾಪಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಇದ್ದೀನಿ. ಆ್ಯಂಡ್ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀನಿ. ಮನೇಲಿ ಕೆಲಸ, ಟ್ರಾವೆಲ್, ಆಫೀಸ್ ಅದೆಲ್ಲ ನಂಗೆ ಮಧ್ಯ ಒಂಥರ ಈ ಮನೇಲಿ ನಾನು ಏನು ಪ್ರಾಪರ್ ಕೆಲಸನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಹಾಗಲ್ಲ, ಐ ವೇಕಪ್ ಅರ್ಲಿ, ಐ ಡೂ ಮೈ ವರ್ಕೌಟ್ ಆರ್ ವಾಕಿಂಗ್. ಪಟ್ ಅಂತ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಎದ್ದೋಳೋಷ್ಟೊತ್ತಿಗೆ ಅಥವಾ ಎದ್ದೋಳೋ ಟೈಮಲ್ಲೇ ನಾನು ಲಂಚ್ ಕೂಡ ರೆಡಿ ಮಾಡಿಬಿಟ್ಟಿರ್ತೀವಿ. ವಿ ಪೀಸ್ಫುಲಿ ಸಿಟ್ ಆ್ಯಂಡ್ ಹ್ಯಾವ್ ಅ ಲಂಚ್ ಟುಗೆದರ್. ಅಂದರೆ ವಿ ಮೇಕ್ ಶ್ಯೂರ್ ವಿ ಹ್ಯಾವ್ ಅಟ್ಲೀಸ್ಟ್ 1 meal ಇನ್ ಅ ಡೇ ಟುಗೆದರ್. ಆ ಥರ ಅದು ಎಲ್ಲರೂ ಮಾಡಿ ಹೇಳ್ತಾ ಇದ್ದೀನಿ. ಇಟ್ ಈಸ್ ಅ ಬೆಸ್ಟ್ ಥಿಂಗ್. ಇಟ್ ಈಸ್ ಅ ಥೆರಪಿ ಆ್ಯಕ್ಚುಲಿ. ಎಲ್ಲ ಮಾತಾಡ್ಕೊಂಡು ಶೇರ್ ಮಾಡ್ಕೊಂಡು ಇಟ್ ಈಸ್ ಅ ಹ್ಯಾಪಿ ಮೂಮೆಂಟ್ ಅಲ್ಲ. ಸೊ ಖುಷಿಯಿಂದ ನಾವು ಕೂತ್ಕೊಂಡು ಪ್ರಾಪರಾಗಿ ಊಟ ಮಾಡ್ತೀವಿ. ನಾನು ಅಡುಗೆ ಮಾಡಿದ್ದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಪ್ರಿಸಿಯೇಷನ್ ಸಜೆಷನ್ಸ್ ತೊಗೊತೀವಿ. ಒಂದೊಂದ್ಸತಿ ಅವ್ರಿಗೆ ಅಡುಗೆ ಮಾಡಿಕೊಡ್ತಾರೆ. ಆಮೇಲೆ ಡಿನ್ನರ್ಗೆಲ್ಲಾದರೂ ಆಚೆ ಹೋಗ್ತೀವಿ ಅಥವಾ ಮನೇಲೇ ಇದ್ದರೆ ವಿ ಸ್ಪೆಂಡ್ ಟೈಮ್. ಸೊ ಒಂಥರ ಪ್ರಾಪರಾಗಿ ಫ್ಯಾಮಿಲಿ ಗರ್ಲ್ ಆಗಿದ್ದೀನಿ. ಮೇ ಬಿ ಈ 7 yearsಲ್ಲಿ ನಾನು ಇದನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಮನೇಲಿದ್ದಾಗೂ ನಾನು ಯಾವುದೇ ಥರ ಅಡುಗೆ ಮಾಡ್ತಾ ಇರಲಿಲ್ಲ. ವೀಕ್ ಆಫ್ ಸಿಕ್ಕಾಗ ಅಷ್ಟೇ ಏನಾದರೂ ಒಂದು ಟ್ರೈ ಮಾಡ್ತಿದ್ದೆ. ಅದು ಬಿಟ್ಟರೆ ಈವ್ನಿಂಗ್ ನಮ್ಮ ಮಮ್ಮಿ ಜೊತೆ ಆಚೆ ಹೋಗ್ತಿದ್ದೆ. ಕೋವಿಡ್ ಟೈಮಲ್ಲಿ ವಿ ಮೇಡ್ ಶ್ಯೂರ್ ವಿ ಹ್ಯಾವ್ ಲಂಚ್ ಆ್ಯಂಡ್ ಡಿನ್ನರ್ ಟುಗೆದರ್. ಬಟ್ ಅದು ಲಾಕ್ಡೌನ್ ಎಲ್ಲ ಆದಮೇಲೆ ಇದರ ಡಿನ್ನರ್ ಒಟ್ಟಿಗೆ ಮಾಡ್ತಿದ್ವಿ, ಇಲ್ಲ ಲಂಚ್ ಒಟ್ಟಿಗೆ ಮಾಡ್ತಿದ್ವಿ ಎಲ್ಲ. ಸೊ ನೌ ಐ ಆಮ್ ಬ್ಯಾಕ್ ಟು ದ ಟ್ರ್ಯಾಕ್ ಆ್ಯಂಡ್ ಫೀಲಿಂಗ್ ದಟ್ ಎಂಜಾಯಿಂಗ್ ದಟ್ ಮೊಮೆಂಟ್ ವಿತ್ ಮೈ ಹಸ್ಬೆಂಡ್. ಇನ್ನೂ ಏನೋ ಕೆಲಸ ಹುಡುಕಿಲ್ಲ ಸದ್ಯಕ್ಕೆ, ಹುಡುಕ್ತಾ ಇದ್ದೀನಿ, ನೋಡೋಣ. ಮೇ ಬಿ ಸಮ್ ಡಿಫ್ರೆಂಟ್ ರೂಟ್, ಐ ಆಮ್ ನಾಟ್ ಶ್ಯೂರ್ ಹಣೆ ಬರದಲ್ಲಿ ಏನು ಬರ್ತಿದೆ ಅಂತ. ಸೊ ಡೂ ಮೋರ್ ಕುಕಿಂಗ್ ವಿಡಿಯೋಸ್ ವಿತ್ ಹಸ್ಬೆಂಡ್.
ಆ್ಯಕ್ಚುಲಿ ಪಾಪ ಯಾಕೆ ಎಲ್ಲ ನನ್ನ ಗಂಡನ ಎಳ್ದಿದ್ದೀರಾ? ಅದು ಪಾಪದ್ದು, ಅದು ಕ್ಯಾಮ್ರಾ ಅಂದರೆ ನಾಚ್ಕೊಳ್ಳುತ್ತೆ. ಇರಲಿ, ಓಕೆ, ಐ ಆಸ್ಕ್ ಹಿಮ್. ನೆಕ್ಸ್ಟ್ ನಾವಿಬ್ಬರು ಪ್ರಾಪರಾಗಿ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ, ಆಯಿತಾ? ನಿಮ್ಮ ಮದುವೆ ಸೀರೆ ಅಲ್ಲ, ಓಕೆ, ನಿಮ್ಮ ಮದುವೆ ಸ್ಯಾರಿ ಪ್ರೈಸ್ ಎಷ್ಟು ಹೇಳಬೇಕಾ? ಗೈಸ್, ನಾನು ವೆಡ್ಡಿಂಗ್ ಸೀರೀಸ್ ನೋಡಿ ಆಯಿತಾ, ಅಲ್ಲಿ ರಿವೀಲ್ ಮಾಡ್ತೀನಿ. ಈಗ ಯಾಕೆ ಹೇಳಲಿ, ಅವೆಲ್ಲ ಸಸ್ಪೆನ್ಸ್ ಬ್ರೇಕ್ ಆಗಿಬಿಡುತ್ತೆ. ನನ್ನ ವೆಡ್ಡಿಂಗ್ ಸೀರೀಸ್ದು ಲಾಸ್ಟ್ ವಿಡಿಯೋ ಇರುತ್ತಲ್ಲ, ಆ ವಿಡಿಯೋದಲ್ಲಿ ನಾನು ನನ್ನ ಮೇ ಬಿ ಔಟ್ಫಿಟ್ ಪ್ರೈಸಸ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಸುಮಾರು ಜನ ಕೇಳಿದ್ದೀರಾ, ಅದಕ್ಕೋಸ್ಕರ, ಆಯಿತಾ? ಈಗ ಕಾರ್ ಓಡಿಸೋಕೆ ಬರುತ್ತೆ, ಲೈಸೆನ್ಸ್ ಕೂಡ ಬಂದಿದೆ. ಜಾಸ್ತಿ ವಿಡಿಯೋ ಮಾಡಿ, ಜಾಸ್ತಿ ವಿಡಿಯೋ ಮಾಡ್ತೀನಿ, ಓಕೆ? ಎನಿ ಪೆಟ್ ಪೀವ್ಸ್ ನನಗೆ ಫಸ್ಟು ಅನಾಯಿಂಗ್ ಥಿಂಗ್ ಏನಪ್ಪ ಅಂತಂದರೆ ಬಾತ್ರೂಮ್ ಬಾಗ್ಲಾಗ್ತಿರೋದು. ನಂಗೆ ಅದಂತೂ ಹೆಂಗೆ ಸಿಟ್ಟು ಬರುತ್ತೆ ಅಂದರೆ, ನಾನು ನಮ್ಮ ಮನೇಲಿದ್ದಾಗೂ ನಮ್ಮ ಅಣ್ಣನ ಮೇಲೆ ಎಲ್ಲ ರೇಗಾಡ್ತಿದ್ದೆ ನಾನು. ಈ ವೆದರ್ ಚೇಂಜ್ ಆದಾಗ ಒಂದೊಂದ್ಸತಿ ಡೋರ್ ಕಚ್ಕೊಳ್ಳೋದ್ವಲ್ಲ, ಅವಾಗ ಪೇಪರೆಲ್ಲ ಇಟ್ಬಿಟ್ಟು ಬಾಗ್ಲಾಕ್ಬಿಡ್ತಿದ್ದೆ ನಾನು, ಬಟ್ಟೆ ಎಲ್ಲ ಅಡ್ಡ ಇಟ್ಟು ಬಾಗ್ಲಾಕ್ಬಿಡ್ತಿದ್ದೆ. ಸೊ ನನಗೆ ಈ ಬಾತ್ರೂಮ್ ಬಾಗ್ಲು ತೆಗೆಯೋದು ನಂಗೆ ಇಷ್ಟ ಆಗಲ್ಲ. ಕಬೋರ್ಡ್ಸ್ ಓಪನ್ ಆಗಿಡೋದು ನಂಗೆ ಇಷ್ಟ ಆಗಲ್ಲ. ಕಬೋರ್ಡ್ ಮುಚ್ತಾ ಇರಬೇಕು. ನನಗೆ ಒಂದು ಚಪ್ಪಲಿ ಕರೆಕ್ಟಾಗಿರುತ್ತೆ, ಇನ್ನೊಂದು ಚಪ್ಪಲಿ ಉಲ್ಟಾ ಆಗ್ಬಿಟ್ಟಿರುತ್ತೆ, ಗೊತ್ತಾ? ಅದು ನಂಗೆ ಇಷ್ಟ ಆಗಲ್ಲ. ದಟ್ ಈಸ್ ಅನಾಯಿಂಗ್ ಟು ಮೀ. ನಾನು ಏನಾದರೂ ಹೋಗ್ಬೇಕಾದ್ರೆ ಯಾರ್ದಾದ್ರೂ ಬಿಟ್ಟಿರೋ ಚಪ್ಪಲಿನೂ ಒಂದು ಉಲ್ಟಾ ಆಗಿದ್ರೆ ನಾನು ನಿಂತ್ಕೊಂಡು ಸರಿ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸೊ ದಟ್ ಈಸ್ ಅನಾಯಿಂಗ್ ಟು ಮೀ. ಲವ್ ಆರ್ ಮನಿ? ಯಾಕೆಲ್ಲ ಇಂಥದ್ದೇ ಕೇಳಿದ್ದೀರಾ ನನಗೆ? ಲವ್ ಆರ್ ಮನಿ ಅಂತೆ ತಲೆ. ಲವ್ ಆರ್ ಮನಿ ಏನು ಉತ್ತರ ಕೊಡ್ಲಿ ಗೈಸ್ ನೀವು? ಏನು ಚಿಕ್ಕ ಮಕ್ಕಳ ಲವ್ ಮನಿನ ಅಂತ ಕೇಳಕ್ಕೆ? ಸೊ ನಾನು ಈ ಥರ ಕ್ವೆಶನ್ಸ್ ಎಲ್ಲ ಕೇಳ್ಬಿಡಿ ಗೈಸ್. ಪ್ರೀತಿನೂ ಮುಖ್ಯ, ದುಡ್ಡು ಮುಖ್ಯ. ಬಟ್ ಎರಡರಲ್ಲಿ ಒಂದು ಚೂಸ್ ಮಾಡಿ ಅಂತಂದರೆ ಐ ವಿಲ್ ಚೂಸ್ ಲವ್, ಆಯಿತಾ? ನಿಮ್ಮನ್ನು ಕರೆಕ್ಟಾಗಿ ಲವ್ ಮಾಡೋರು ಸಿಕ್ಕಿದ್ರೆ ಅವ್ರಿಗೆ ನೀವು ಯಾವ ಆ್ಯಂಗಲಲ್ಲೂ ಬರ್ಡನ್ ಆಗಲ್ಲ. ಯಾವ ಆ್ಯಂಗಲಲ್ಲೂ ಒಂಥರ ಅಯ್ಯೋ ಅವಳ ಮೇಲೆ ಖರ್ಚು ಮಾಡಬೇಕಾ, ಅಯ್ಯೋ ಅವಳಿಗೆ ದುಡ್ಡು ಕೊಡಬೇಕಾ, ಆ ಥರ ಬರಲ್ಲ. ಅಥವಾ ನೀನೇನು ಕೊಡ್ತಿಲ್ಲ, ನೀನೇನು ಮಾಡ್ತಿಲ್ಲ ಅಂತ ಬರಲ್ಲ. ಸೊ ಐ ಫೀಲ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್. ಅದೊಂಥರ ಒಂದು ಪಾಯಿಂಟಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಯಾವುದು ಮುಖ್ಯ ಅಂತ. ಐ ವಿಲ್ ಚೂಸ್ ಲವ್. ನೀನು ಇಷ್ಟಪಡೋರು ನಿನ್ನ ಜೊತೆಗೆ ಇದ್ದಾಗ ಗುರು ಹೆಂಗೆ ದುಡ್ಡು ಮ್ಯಾಟ್ರ್ ಆಗುತ್ತೆ ಹೇಳು? ಹೆಂಗೋ ಹಂಚ್ಕೊಂಡು ಕಷ್ಟ ಸುಖನೋ ಹೆಂಗೋ ಮಾಡ್ಕೊಂಡು ಜೀವನ ನಡೆಯುತ್ತೆ. ಸೊ ಇಟ್ ಈಸ್ ಲವ್, ಯಾ, ಯು ಟ್ರಸ್ಟ್. ನಾನು ಏನೋ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ದೇವರಾಣೆಗೂ ಪ್ರೀತಿನೇ. ನಮ್ಮ ಅಪ್ಪ ಅಮ್ಮ ಅಂದಿರಲ್ಲ ಹಿಂಗೇನೆ, ಅಯ್ಯೋ ದುಡ್ಡು ಮುಖ್ಯ, ನನ್ನ ಮಗಳಿಗೆ ಯಾಕೆ ಅದು ಮಾಡಲಿ, ಅಯ್ಯೋ ದುಡ್ಡು ಮುಖ್ಯ, ನನ್ನ ಮಗನಿಗೆ ಯಾಕೆ ಅದು ಮಾಡಲಿ ಅಂತ ಅಂದಾಗ ಯೋಚನೆ ಮಾಡ್ತಾರಾ? ಪ್ರೀತಿಲೇ ಮಾಡೋದಲ್ವಾ? ಸೊ ಇಟ್ ಈಸ್ ಆಲ್ವೇಸ್ ಲವ್. ಆ್ಯಂಡ್ ಎಲ್ಲ ಇಂಥ ಪ್ರಶ್ನೆನೇ ಕೇಳಿ. ಯು ಟೈಡಿ ಆರ್ ಮೆಸ್ಸಿ? ನೋಡಿ, ಸಿ, ಐ ಆಮ್ ಬೇಸಿಕಲಿ ಅ ಮೆಸ್ಸಿ ಪರ್ಸನ್, ಬಟ್ ಸಮ್ಟೈಮ್ಸ್ ಐ ಆಮ್ ಟೂ ಟೈಡಿ ಅಷ್ಟೇ. ಕೆಲಸ ಬಿಟ್ಟಿದ್ದು ಖುಷಿ ಇದೆಯಾ? ಕೆಲಸ ಬಿಟ್ಟಿದ್ದು ಖುಷಿ ಗೊತ್ತಿಲ್ಲ. ಐ ಹ್ಯಾವ್ ಅ ಮಿಕ್ಸ್ಡ್ ಫೀಲಿಂಗ್ ಫಾರ್ ದ್ಯಾಟ್. ಅಂದರೆ ಪ್ಲ್ಯಾಂಡ್ ಮಾಡಿಕೊಂಡು ಕೆಲಸ ಬಿಟ್ಟಿಲ್ಲ, ತಲೆಯಲ್ಲಿ ಇತ್ತು, ಬಟ್ ಆಗ ಸಿಚುವೇಶನ್ ಹಂಗಾಯಿತು, ಕೆಲಸ ಪ್ರೆಷರ್ ಹಂಗಾಯಿತು. ಸೊ ವೇರಿಯಸ್ ಫ್ಯಾಕ್ಟರ್ಸ್ ಇತ್ತಲ್ಲ, ಸೊ ಅದಕ್ಕೆ ನಾನು ರಿಸೈನ್ ಮಾಡಿದೆ. ಬಿಟ್ಟಿದ್ದು ಖುಷಿ, ಐ ಹ್ಯಾವ್ ನೋ ಆನ್ಸರ್ ಫಾರ್ ದಟ್. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಜಸ್ಟ್ ಅಟ್ ಬಿಟ್ಟ ಮೇಲೆ ನಾನು ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಹೆಲ್ತ್ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ, ಫ್ಯಾಮಿಲಿ ಟೈಮ್ ಕೊಡ್ತಾ ಇದ್ದೀನಿ, ಬೇರೆ ಬೇರೆ ಥರ ಆಕ್ಯುಪೈಡ್ ಆಗಿದ್ದೀನಿ. ಸೊ ಆ ವಿಚಾರದಲ್ಲಿ ಐ ಆಮ್ ವೆರಿ ಹ್ಯಾಪಿ. ಸೊ ಖುಷಿಯಾಗಿದ್ದೀನಿ. ನಿಮ್ಮ ರೆಡ್ ಕಾರ್ ತೋರಿಸಿ. ಓಕೆ, ಒಂದಿನ ತೋರಿಸ್ತೀನಿ ಖಂಡಿತ. ಶಾಪಿಂಗ್ ಎಲ್ಲಿ ಮಾಡೋದು? ನಾನು ಶಾಪಿಂಗ್ ಮೆಜಾರಿಟಿ ಮಾಡೋದು ಆನ್ಲೈನಲ್ಲಾದರೆ ಇಟ್ ಈಸ್ ಮಿಂತ್ರಾ, ಆ್ಯಂಡ್ ಆಫ್ಲೈನಲ್ಲಾದರೆ ಇಟ್ ಈಸ್ ವೆಸ್ಟ್ ಸೈಡ್ ಆರ್ ಶಾಪರ್ ಸ್ಟಾಪ್ ಆರ್ ಲೈಫ್ ಸ್ಟೈಲ್ ಅಷ್ಟೇ. ಹೆಂಗೆ ಅಂದರೆ ಅಲ್ಲಿ ಒಂದೇ ಕಡೆ ನಿಮ್ಗೆ ಎಲ್ಲ ಬ್ರ್ಯಾಂಡು ಸಿಕ್ಬಿಡುತ್ತಲ್ಲ. ಸೊ ಯು ಡೋಂಟ್ ಹ್ಯಾವ್ ಟು ರನ್ ಟು ಇಂಡಿವಿಜುವಲ್ ಸ್ಟೋರ್ ಆ್ಯಂಡ್ ಫೈಟ್. ಅಯ್ಯ ಅದಾಗ್ತಲ್ಲ ಇದಾಗ್ತಲ್ಲ, ಲೆಟ್ಸ್ ಗೋ ಸಮ್ವೇರ್. ಆ ಥರ ಎಲ್ಲ ನನಗೆ ಒಂಥರ ಇರಿಟೇಟ್ ಆಗಿಬಿಡುತ್ತದು. ಹೋಮ್ ಟೂರ್ ಮಾಡಿ. ಯಾಕಪ್ಪ ನಮ್ಮನೇನು ಯಾಕೆ ನೋಡ್ಬೇಕು ನೀವು?
ಹೋಮ್ ಟೂರ್ ಮಾಡಿ ನೋಡೋಣ ಗೈಸ್, ಆದರೆ ಮಾಡ್ತೀನಿ. ನನಗೆ ತೀರಾ ಪರ್ಸ್ನಲ್ ಸ್ಪೇಸ್ನ ನಂಗೆ ತೋರ್ಸೋಕೆ ಇಷ್ಟ ಆಗಲ್ಲ. ದಟ್ ಈಸ್ ದ ರೀಸನ್ ನಾನು ಮಡಿಕೇರಿ ಮನೆಯೂ ಕೂಡ ನಾನು ಇಂಟೀರಿಯರ್ಸ್ ಕಂಪ್ಲೀಟಾಗಿ ತೋರಿಸ್ಲಿಲ್ಲ, ಸುಮ್ಮನೆ ಪೇಂಟಿಂಗು ಅದು ಇದು ಅಂತ ತೋರಿಸಿದ್ದು. ಸೊ ಐ ವಿಲ್ ಥಿಂಕ್ ಅಬೌಟ್ ಇಟ್. ಹೌ ಈಸ್ ಇಟ್ ಫೀಲಿಂಗ್ ಟು ಡೂ ವಿಡಿಯೋ ಆರ್ ಕಂಟೆಂಟ್? ಹೌ ಇಸ್ ಇಟ್ ಫೀಲಿಂಗ್ ಅಂದರೆ, ಇನಿಷಿಯಲಿ ಒಂದು ಸ್ವಲ್ಪ ನನಗೆ ಸ್ಟ್ರೆಸ್ ಆಗ್ತಿತ್ತು. ಅಯ್ಯೋ ಮಾಡಬೇಕು ಅಂದರೆ ನಂಗೆ ಮರ್ತೋಗ್ತಿತ್ತು ವಿಡಿಯೋ ಮಾಡೋದು. ನಾನು ಬೇಸಿಕಲಿ ಹೆಂಗೆ ಗೊತ್ತಾ, ನನಗೆ ಖುಷಿಗೆ ಮೆಮರಿಗೆ ನಾನು ಈ ಥರ ಆ್ಯಂಗಲಲ್ಲಿ ವಿಡಿಯೋ ಮಾಡ್ಕೊಂಬಿಡ್ತಿದ್ದೆ. ಆಮೇಲೆ ಅಯ್ಯೋ ನಾನು ಯೂಟ್ಯೂಬ್ ವಿಡಿಯೋನೇ ಮಾಡಲಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಮತ್ತೆ ನಾ ಇಷ್ಟು ಡೂ ದಿಸ್. ಇನಿಷಿಯಲಿ ಒಂದು ಸ್ವಲ್ಪ ಪಬ್ಲಿಕಲ್ಲಿ ಮಾತಾಡೋದು ಎಲ್ಲ ಆಗ್ತಿತ್ತಲ್ಲ, ಹಿಂಗೆ ಸಡನ್ನಾಗಿ ನಾನು ಏನೋ ಮಾತಾಡ್ಬೇಕಾದ್ರೆ ಅಕ್ಕಪಕ್ಕ ಜನ ಅಯ್ಯೋ ಅಂತ ಭಯ ಆಗ್ತಾಯಿತ್ತು. ನನ್ನ ಹಸ್ಬೆಂಡ್ ಪಕ್ಕನೇ ನಂಗೆ ಶೈ ಫೀಲ್ ಆಗ್ತಾಯಿತ್ತು ಮಾತಾಡೋದಕ್ಕೆ. ಸೊ ಇನಿಷಿಯಲಿ ಹಾಗಿತ್ತು, ಬಟ್ ನೌ ಐ ಆಮ್ ಯೂಸ್ ಟು ಇಟ್. ಯಾರೇನು ಅನ್ಕೊಳ್ಳಿ, ನಾನು ವೀಡಿಯೋ ಮಾಡ್ತೀನಿ ಅನ್ನೋ ಥರ ಇದ್ದೀನಿ. ಐ ಆಮ್ ಹ್ಯಾಪಿ ಡೂಯಿಂಗ್ ಇಟ್. ಜಸ್ಟ್ ಒಂದು ಸ್ವಲ್ಪ ಟ್ರಯಲ್ಲೇ ಮಾಡ್ತಾ ಇದ್ದೀನಿ. ಇನ್ನೂ ಯಾವ್ದು ಕಂಟೆಂಟ್ ನನಗೆ ಸೂಟ್ ಆಗುತ್ತೆ, ಯಾವ ಜನ ಇಷ್ಟಪಡ್ತಾರೆ ಅಂತ ಇನ್ನೂ ಆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ನಡೀತಾನೆ ಇದೆ. ಯಾಕಂದರೆ ಹೊಸ ಆಡಿಯನ್ಸ್ ಬರ್ತಾ ಇದ್ದಂಗೆ ಹೊಸ ಒಪಿನಿಯನ್ಸ್ ಬರುತ್ತಲ್ಲ, ಸೊ ಅದಕ್ಕೆ. ನಿಮ್ಮ ಬರ್ತ್ಡೇ ಪ್ಲ್ಯಾನ್ಸ್ ಏನೂ ಇಲ್ಲ ಗೈಸ್. ನಂಗೆ ಏನು ಪ್ಲ್ಯಾನ್ ಮಾಡೋಕ್ಕೂ ಇಷ್ಟ ಇಲ್ಲ. ನಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಜಸ್ಟ್ ದಟ್ ಏನು ವಯಸ್ಸಾಯಿತು ಇನ್ನೇನು ಬರ್ತ್ಡೇ ಮಾಡ್ಕೊಳ್ಳೋದು. ನೆಮ್ಮದಿಯಾಗಿ ಮನೇಲಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಖುಷಿಯಾಗಿರ್ತೀನಿ ಅನ್ಸುತ್ತೆ ನಂಗೆ ಅಷ್ಟೇ. ನನಗೇನು ಗೊತ್ತಾ, ಬೇಸಿಕಲಿ ಬರ್ತ್ಡೇ ಅಂದರೆ ಕೇಕ್ ಕಟ್ಟಿಂಗ್ ಅಷ್ಟೇ. ನನಗೆ ಕೇಕ್ ಒಂದು ಕಟ್ ಮಾಡಿಬಿಟ್ರೆ ಎಲ್ಲ ಏನೂ ನಂಗೆ ಮ್ಯಾಟ್ರ್ ಆಗಲ್ಲ. ಏನು ಅಂದರೆ ಏನೂ ಮ್ಯಾಟ್ರ್ ಆಗಲ್ಲ. ಜಸ್ಟ್ ಕೇಕ್ ಕಟ್ ಮಾಡಿಬಿಡ್ಬೇಕು. ನನಗೆ ಕೇಕ್ ಕಟ್ ಮಾಡಬೇಕು, ಕೇಕ್ ತಿನ್ನಬೇಕು. ಆಮೇಲೆ ಕೇಕ್ನ ಒಂದೇ ಸತಿ ಖಾಲಿ ಮಾಡಲ್ಲ ನಾನು. ಆಲ್ಮೋಸ್ಟ್ ಒಂದು 3-4 ದಿನ ಇಟ್ಕೊತೀನಿ ಫ್ರಿಜ್ಜಲ್ಲಿ. ನಿಧಾನಕ್ಕೆ ಒಂದು ಚೂರೇ ಒಂದೊಂದೇ ಸ್ಪೂನ್ ತೊಗೊಂಡು ತಿಂತೀನಿ. ದಟ್ ಈಸ್ ಆ್ಯಕ್ಚುಯಲ್ ಬರ್ತ್ಡೇ ಸೆಲೆಬ್ರೇಷನ್ ನನಗೆ ಇನ್ನೇನು ಮಾಡೋದು. ಆ್ಯಂಡ್ ನೋಸ್ ಪಿಯರ್ಸಿಂಗ್ ಮಾಡಿಸಿದ್ದು ಯಾವಾಗ? ಮಾಡಿಸಿದ್ದು ಪ್ರಾಬಬ್ಲಿ ಫೈನಲ್ ಇಯರ್ ಅನಿಸುತ್ತೆ. ನನ್ನ ಡಿಗ್ರಿ ಫೈನಲ್ ಇಯರ್ ಅರೌಂಡ್ 2017 to 18 ಮಾಡಿಸಿದ್ದು. ಈ ದಸರಾ ಹಬ್ಬ ಟೈಮಲ್ಲೇ ನಮ್ಮ ಮನೆ ಹತ್ರ ಆಚಾರಿ ಇದ್ದಾರೆ. ಗನ್ ಶಾಟ್ ನಂಗೆ ಮಾಡ್ಸೋಕೆ ಇಷ್ಟ ಇಲ್ಲ. ಯಾಕಂದ್ರೆ ಗನ್ ಶಾಟಲ್ಲಿ ಯಾವತ್ತಿದ್ರೂ ಒಂದು ಸ್ಲೈಟ್ ಚೇಂಜ್ ಬಂದೇ ಬರೋದು, ಮೂವ್ಮೆಂಟ್ ಆಗಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಸೊ ನಾನು ಆಚಾರಿ ಕೈಯಲ್ಲೇ ಚುಚ್ಚಿಸಿ ನೋಸ್ ಪಿಯರ್ಸಿಂಗ್ ಮಾಡಿಸಿದ್ದು. ನಮ್ಮಪ್ಪ ಯಾವಾಗಲೂ ಹೇಳೋರು ಮೂಗು ಚುಚ್ಚಿಸ್ಕೋ ಅಂತ. ಅವಾಗ ನಂಗೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ, ಯಾಕಿದೆಲ್ಲ ಹೇಳ್ತಾರೆ ಓಲ್ಡ್ ಫ್ಯಾಷನ್ನು ಅಂತ. ಬಟ್ ಒನ್ ಪಾಯಿಂಟಲ್ಲಿ ಯಾಕೋ ನನಗೆ ಚುಚ್ಚಿಸ್ಕೋಬೇಕು ಅಂತ ಅನಿಸ್ತು. ಅವಾಗ ನಾನು ಫೋನ್ ಮಾಡಿದೆ, ಅಮ್ಮ ನಾನು ಮೂಗು ಚುಚ್ಚಿಸ್ಕೊತೀನಿ ಇವತ್ತು ಅಂತ. ನಮ್ಮ ಅಪ್ಪನ ಹೋದರು. ಆಮೇಲೆ ಇದು ಅಮಾವಾಸ್ಯೆ ಇದೆ ಬೇಡ ಅಂತಂದರು. ಸೊ ಅದಾಗಿ ಇಮಿಡಿಯೇಟ್ ಶುಕ್ರವಾರನೋ ಏನೋ ಬಂತು. ಸೊ ಅವಾಗ ಹೋಗ್ಬಿಟ್ಟು ಮೂಗು ಚುಚ್ಚಿಸ್ಕೊಂಡು ಬಂದ್ಬಿಟ್ಟೆ. ಪವರ್ ಇದೆಯಾ? ಏನು ಪವರ್ ಇದೆಯಾ ಅಂತ ಕೇಳ್ತೀರಾ? ಏನು ಪವರ್ ಇದೆಯಾ? ನನಗೆ ಪವರ್ ಇದೆಯಾ ಅಂತನಾ? ಗೊತ್ತಾಗಲಿಲ್ಲ. ಐ ಆಮ್ ಸಾರಿ, ನಿಮ್ಮ ಕ್ವೆಶ್ಚನ್ ನಂಗೆ ಅರ್ಥನೇ ಆಗಲಿಲ್ಲ. ಯೂಸ್ ಮೈಕ್ ಫಾರ್ ಯುವರ್ ವಿಡಿಯೋಸ್. ನನ್ನ ವಾಯ್ಸ್ ಜೋರಾಗಿದೆ, ಯಾಕೆ ಮೈಕ್ ಬೇಕು? ಇಲ್ಲ, ನನಗೆ ಅನಿಸಿದೆ ಐ ಶುಡ್ ಯೂಸ್ ಮೈಕ್ ಅಂತ. ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಆದರೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಬಟ್ ವಿಲ್ ಸಿ, ನೋಡೋಣ. ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಯಾಕೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಬಟ್ ಇನ್ ಫ್ಯೂಚರ್ ಡೇಸ್ ಮೈಕ್ ಯೂಸ್ ಮಾಡ್ತೀನಿ. ವೈ ಮೈಸೂರು ಆಲ್ವೇಸ್? ಯಾಕೆ ಮೈಸೂರು ಒಂಥರ ಹತ್ರ. ನಮ್ಮ ಊರು ಮೈಸೂರು, ಅರಮನೆ ಇದೆ, ಲಾಟ್ ಆಫ್ ಹೆರಿಟೇಜ್ ದೇರ್. ಸೊ ಅದರಿಂದ ಮೈಸೂರು ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿಂದ ನಾನು ಸಿಟಿ ಲಿಮಿಟ್ಸಲ್ಲಿ ಓಡಾಡೋದೇ ತುಂಬ ಕಷ್ಟ. ಇಲ್ಲಿಂದ ಮೈಸೂರಿಗೆ ಆ್ಯಕ್ಚುಲಿ ನಾನು ಬೇಗ ಹೋಗ್ಬಿಡ್ಬೋದು ಅನಿಸುತ್ತೆ. ಐ ಆಮ್ ಸ್ಟೇಯಿಂಗ್ ದೇರ್, ಆ ಪಾಯಿಂಟಲ್ಲಿದ್ದೀನಿ. ಆ್ಯಂಡ್ ನಂಗೆ ಮೈಸೂರು ಇಷ್ಟ ಆಗುತ್ತೆ ಗೈಸ್. ನಾನು ಮೈಸೂರಿಗೆ ಹೋಗಿ ಏನು ಜಾಗ ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಮೈಸೂರು ಗಾಳಿ ಬೆಳಕು ತೊಗೊಂಡ್ರು ನನಗೆ ಖುಷಿ ಆಗುತ್ತೆ. ಸೊ ದಟ್ ಇಸ್ ಐ ಲೈಕ್ ಮೈಸೂರು. ಎಂಗೇಜ್ಮೆಂಟ್ ರಿಂಗ್ ಸ್ಪೆಷಲ್ ಏನು? ಎಂಗೇಜ್ಮೆಂಟ್ ರಿಂಗ್ ಸ್ಪೆಷಲ್, ಅದರಲ್ಲಿ ರಿಂಗ್ ಮೇಲೆ ನಮ್ಮ ಮೋನೋಗ್ರಾಮ್ ಇದೆ, A&V ಅಂತ. ಆ್ಯಂಡ್ ರಿಂಗ್ನ ಔಟರ್ ಸ್ಟ್ರಕ್ಚರ್ ಆಫ್ ದಿ ರಿಂಗ್ ಏನಿದೆ, ಕಪಲ್ ರಿಂಗ್ಸ್ ಅಂದರೆ ಕಪಲ್ ಬ್ಯಾಂಡ್ ಬಂದ್ಬಿಡುತ್ತೆ ಯೂಶಲಿ. ಬಟ್ ಅದೇನು ಡಿಸೈನ್ ಇದೆ ಅದನ್ನು ನಾವು ಒಂದು ಸೆಲೆಬ್ರಿಟಿ ಆಗಷ್ಟೇ ಎಂಗೇಜ್ ಆದ ಸೆಲೆಬ್ರಿಟಿ ರಿಂಗ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಮ್ಮ ಮೋನೋಗ್ರಾಮ್ ಹಾಕ್ಕೊಂಡು ಮಾಡಿಸ್ಕೊಂಡಿದ್ದು ರಿಂಗ್ ಅದು. ಸೊ ಅದು ಬಿಟ್ಟರೆ ದರ್ ಇಸ್ ನಥಿಂಗ್ ಸ್ಪೆಷಲ್. ಭಾರ ಜಾಸ್ತಿ ಇದೆ. ಹೌ ಮಚ್ ಡಿಡ್ ಯು ಸ್ಪೆಂಡ್ ಫಾರ್ ವೆಡ್ಡಿಂಗ್? ಮದುವೆಗೆ ಎಷ್ಟು ದುಡ್ಡು ಖರ್ಚಾಯಿತು ಅಂತ ಹೆಂಗೆ ಹೇಳೋಣಪ್ಪ? ಆಯಿತು, ಸುಮಾರು ಆಯಿತು. ಕಮ್ಮಿ ದುಡ್ಡಲ್ಲಿ ಈಗ ಬೆಂಗಳೂರಲ್ಲಿ ಮದುವೆ ಮಾಡೋದು ತುಂಬ ಕಷ್ಟ. ಸೊ ಸುಮಾರು ಖರ್ಚಾಗಿದೆ.
ಹೇಳ್ಬೋದಾ ಹೇಳಬಾರ್ದಾ ಅಂತ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಕರೆಕ್ಟ್ ಫಿಗರ್ ಗೊತ್ತಿಲ್ಲ. ಲವ್ ಸ್ಟೋರಿ ವ್ಲಾಗ್ ಪ್ಲೀಸ್. ಯಾಕಪ್ಪ ನಂಗಿಲ್ಲ ಈ ಥರ ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ ಕೇಳ್ತೀರಾ ನೀವು. ಲವ್ ಸ್ಟೋರಿ ವ್ಲಾಗ್ ನಾನು ಒಬ್ಬಳೇ ಮಾತಾಡೋಕ್ಕಾಗತ್ತಾ ಲವ್ ಸ್ಟೋರಿನ? ಪಾಪ ನನ್ನ ಹಸ್ಬೆಂಡ್ನ ಕರಿಬೇಕು, ಅವ್ರನ್ನ ಮತ್ತೆ ಕ್ಯಾಮ್ರಾ ಮುಂದೆ ಕೂರಿಸ್ಬೇಕಾಗತ್ತೆ. ನನ್ನ ಪರ್ಸ್ಪೆಕ್ಟಿವಲ್ಲಿ ಮಾತ್ರ ಸ್ಟೋರಿ ಕೇಳಿದ್ರೆ ಮಜಾ ಇರಲ್ಲ. ಯಾಕಂದರೆ ನಾವು ಫಸ್ಟು ದುಶ್ಮನ್ಸು, ಆಮೇಲೆ ಜಸ್ಟ್ ಫ್ರೆಂಡ್ಸು, ಆಮೇಲೆ ಬೆಸ್ಟ್ ಫ್ರೆಂಡ್ಸು, ಆಮೇಲೆ ಬೆಸ್ಟ್ ಫ್ರೆಂಡ್ಸು, ಆಮೇಲೆ ಲವರ್ಸು, ಆಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫು. ಸೊ ಈ ಸ್ಟೇಜ್ ಎಲ್ಲ ಇದೆಯಲ್ಲ, ನಾನು ಒಬ್ಬಳೇ ಹೇಳಿದ್ರೆ ಅದು ಮಜಾ ಇರಲ್ಲ. ಐ ಹೋಪ್ ಕೇಳ್ತೀನಿ ಯಾವಾಗಾದ್ರು ಒಂದಿನ ಕೂತ್ಕೊಂಡು ಅದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ವೇರ್ ಡಿಡ್ ಯು ಮೀಟ್ ಯುವರ್ ಹಸ್ಬೆಂಡ್? ಐ ಮೆಟ್ ಮೈ ಹಸ್ಬೆಂಡ್ ಇನ್ ಮೈ ಕಾಲೇಜು. ಬ್ರದರ್ ಆ್ಯಂಡ್ ಬ್ರದರ್ ಇನ್ ಲಾ ವಿಡಿಯೋದಲ್ಲಿ ತೋರಿಸಿ. ನನ್ನ ಬ್ರದರ್ನ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ, ನೀವು ಕರೆಕ್ಟಾಗಿ ನೋಡಿಲ್ಲ ಅನಿಸುತ್ತೆ. ಆ್ಯಂಡ್ ನನ್ನ ಬ್ರದರ್ ಇನ್ ಲಾ ಪಾಪದ್ದು ಕಣ್ರಿ, ಅದು ನಿಜ ಪಾಪದ್ದು. ಮಂತ್ರಾಲಯಕ್ಕೆ ಹೋದಾಗ ಪ್ರಾಬ್ಲಿ ನಾನು ಪ್ರಾಪರ್ ವ್ಲಾಗ್ ಮಾಡಿದ್ದಿದ್ರೆ ನನ್ನ ಬ್ರದರ್ ಇನ್ ಲಾ ತೋರಿಸ್ತಿದ್ದೆ ನಮ್ಮ ಜೊತೆ ಎಂಟೈರ್ ಡೇ ಇದ್ದ. ಆಮೇಲೆ ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ವ್ಲಾಗ್ ಮಾಡಿದ್ರು ಈಸ್ದೆ ತೋರಿಸ್ಬೋದಿತ್ತು. ಬಟ್ ನಾನು ಅಲ್ಲೆಲ್ಲ ವ್ಲಾಗೇ ಮಾಡಿಲ್ವಲ್ಲ, ಸೊ ಅದಕ್ಕೆ ನಾನು ತೋರ್ಸೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಬ್ರದರ್ ಇನ್ ಲಾ ತೋರಿಸ್ತೀನಿ. ನನ್ನ ಬ್ರದರು ಮತ್ತು ಬ್ರದರ್ ಇನ್ ಲಾ ದಿ ಎಲಿಜಿಬಲ್ ಬ್ಯಾಚುಲರ್ಸ್ ನಾವು. ಅಷ್ಟೇ, ಎಲ್ಲ ಕ್ವೆಶನ್ಸ್ನು ಆಲ್ಮೋಸ್ಟ್ ಅಲ್ಲ, ಎಲ್ಲ ಕ್ವೆಶನ್ಸು ನೀಟಾಗಿ ಆನ್ಸರ್ ಮಾಡಿದ್ದೀನಿ. ಅದೇನೋ 24 hours ಇರುತ್ತಲ್ಲ, ಅದಿನ್ನೇನು ಹೋಗ್ಬಿಡುತ್ತೆ ಅನ್ಸುತ್ತೆ ಕರೆಕ್ಟ್ 24 hours ಆಗಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾರಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಯುಲ್ ಗೆಟ್ ನೋಟಿಫಿಕೇಶನ್ಸ್. ಶೇರ್ ವಿಡಿಯೋ ವಿತ್ ಯೋರ್ ಫ್ಯಾಮಿಲಿ. ನೀವು ಸಜೆಷನ್ಸ್ ಕೊಡಿ ನನಗೆ. Yeah, keep supporting. Don't forget to subscribe. Bye.